ಆಯ್ತಾ ನಿಮಗೆ? ನಮಸ್ಕಾರ ವೀಕ್ಷಕರೇ, ನಮ್ಮ ಕನ್ನಡ 9 ನ್ಯೂಸ್ ಚಾನಲ್ ತಂಡ ಇವತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಈ ಒಂದು ವಿಶೇಷ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆಯ 4 ತಾಲೂಕುಗಳಿಗೆ ಭೇಟಿಯನ್ನಿತ್ತು. ಅಲ್ಲಿರ್ತಕ್ಕಂಥ ಮತದಾರರ ಒಂದು ಮನದಾಳದ ಮಾತನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ನಾವು ಮೊದಲಿಗೆ ಈಗ ಹೋಗ್ತಾ ಇರ್ತಕ್ಕಂಥದ್ದು ತೀರ್ಥಹಳ್ಳಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ. ಆ ದಾರಿಯಲ್ಲಿ ಬರುವಂತಹ ಶಿವಮೊಗ್ಗದ ಸಕ್ಕರೆಬೈಲಿನ ಆನೆ ಬಿಡಾರದಲ್ಲಿ ನಾವು ಇವಾಗ ಇದ್ದೀವಿ. ಇಲ್ಲಿರ್ತಕ್ಕಂಥ ಅನೇಕ ಮತದಾರರು ಶಿವಮೊಗ್ಗದವರು ಕೂಡ ಇದ್ದಾರೆ, ಇಲ್ಲಿ ಬೇರೆ ಊರಿನವರು ಕೂಡ ಇದ್ದಾರೆ. ಅವರು ಈ ಒಂದು ಶಿವಮೊಗ್ಗ ಲೋಕಸಭಾ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ನನಗನ್ಸುತ್ತೆ ರಾಘವೇಂದ್ರ ಅವ್ರು ಗೆಲ್ತಾರೆ ಅಂತ. ಇದು ಸಹ ಶಿವಮೊಗ್ಗ BJP ಭದ್ರಕೋಟೆ ಸರ್. ಇದು ರಾಘವಣ್ಣವರು ಇಡೀ ಕರ್ನಾಟಕದಲ್ಲಿ ಎಲ್ಲೂ ಅಷ್ಟು ಅನುದಾನ ತಂದಿಲ್ಲ. MP ಅವರು ಇಡೀ ಶಿವಮೊಗ್ಗ ಜಿಲ್ಲೆ ಅಷ್ಟು ಅನುದಾನ ತಂದು ಕೆಲಸ ಮಾಡಿದ್ದಾರೆ ಸರ್. ಗ್ಯಾರಂಟಿ ಅವರು 100% ಗೆಲ್ತಾರೆ ಸರ್ ಅವರು. ಇಲ್ಲಿ ಶಿವಮೊಗ್ಗದಲ್ಲಿ ಯಾರು ರಾಘವೇಂದ್ರ ಅವರು ಗೆಲ್ತಾರೆ. ಎಲ್ಲೋ ಕ್ಯಾಂಡಿಡೇಟ್ ಅಂದರೆ ಈಶ್ವರಪ್ಪ ಬರ್ಬೋದು ಅಂತ ಹೇಳಿ ನಾವು ಈಶ್ವರಪ್ಪ ಗೆಲ್ತಾರೆ ಅಂತ ಹೇಳಿ. ಯಾವಾಗಲೂ ಶಿವಮೊಗ್ಗ BJPದೇ ಭದ್ರಕೋಟೆ ಆಗಿದೆ. ಸೊ ಈ ಸಲಿನೂ BJPನೇ ಬರಲಿ ಅಂತಾನೆ ಆಶಿಸ್ತೀವಿ ಸರ್. ಸೊ ಅವ್ರಿಗೆ ನೋಡ್ಕೊಳಕ್ಕೆ ಹೋದರೆ ಅಂದರೆ ಯಡಿಯೂರಪ್ಪ ಅವ್ರ ಮಗ ಆಗಿರೋದ್ರಿಂದ ಅವ್ರಿಗೆ ಜಾಸ್ತಿ ಹೆಚ್ಚು ಓಟ್ ಸಿಗ್ಬೋದು ಅಂತ ನನ್ನ ಅನಿಸಿಕೆ. ಸೊ BJP ಬರಲಿ ಅನ್ನೋದೇ ನನಗೆ ಇಷ್ಟ ಸರ್. ತೀರ್ಥಹಳ್ಳಿಗೆ ಹೋಗುವ ದಾರಿಯಲ್ಲಿ ನಾವು ಇರ್ತಕ್ಕಂಥದ್ದು ಮಂಡಗದ್ದೆ. ಇಲ್ಲೂ ಕೂಡ ಅನೇಕ ಮತದಾರರಿದ್ದಾರೆ. ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ರಾಘವೇಂದ್ರ ಯಾಕಂದರೆ ಜನ ಬಿಚ್ಚಿದ ಕೆಲಸ ಮಾಡಿದ್ದಾರೆ. ಆಗೊಂಬೆ ಘಾಟು ಮತ್ತು 500 ಕೋಟಿ ರೋಡ್ ಸ್ಯಾಂಕ್ಷನು ಅವೆಲ್ಲ ಭಾರಿ ಕೆಲಸ ಮಾಡಿದ್ದಾರೆ. ಸಂಸದರು ಅವರೇ ವಿನ್ ಆಗ್ತಾರೆ. ರಾಘವೇಂದ್ರ ಪರವಾಗಿ ಓಟು, ಮೋದಿಗೋಸ್ಕರ ಓಟು. ನಮ್ಮ ಪ್ರಕಾರ ಏನಿದ್ರು ರಾಘವೇಂದ್ರ. ಯಾಕೆ ರಾಘವೇಂದ್ರ ಅವರೇ ಗೆಲ್ಬೇಕು? ನಾವೇನಿದ್ರು ಮೋದಿ ಸಪೋರ್ಟು. ಮೋದಿ ಅಂದರೆ ನಮ್ಮ ರಾಘಣ್ಣ. ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗುವಂಥ ದಾರಿಯಲ್ಲಿ ಮಂಡಗದ್ದೆಯಲ್ಲೂ ಕೂಡ ಇಲ್ಲಿದ್ದೀವಿ ನಾವು. ಇಲ್ಲೂ ಕೂಡ ಅನೇಕ ಮತದಾರರಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ. ಗೀತಾ ಎಷ್ಟು ಹೋಟೆಲ್ ಗೆಲ್ಬೋದು? ಅವರಿಗೆ ನೇರ ಹಣಾಹಣಿ ಕೊಡ್ತಕ್ಕಂಥ ಕ್ಯಾಂಡಿಡೇಟ್ ಯಾರು? ರಾಘವೇಂದ್ರ ಜೊತೆಗೆ ಫೈಟ್ ಬೀಳುತ್ತೆ. ರಾಘವೇಂದ್ರ ಅವ್ರ ಜೊತೆ ಫೈಟ್ ಬೀಳುತ್ತೆ. ಸರ್, ಯಾರು ಗೆಲ್ತಾರೆ? ಗೀತಾ ಸುರೇಶ್ 5 ಗ್ಯಾರಂಟಿ ಕೊಡ್ತಾ ಇದೆ. ಅದು ಈ ಲೋಕಸಭಾ ಚುನಾವಣೆ ಒಳಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀರಾ? ಯಾಕಂದ್ರೆ ಯಾವ ಸರ್ಕಾರ ಹೇಳಿದ ಸೌಲಭ್ಯ ಯಾರಿಗೂ ಇವತ್ತುವರೆಗೆ ಸಿಕ್ಕಿರಲಿಲ್ಲ. ಮೊದಲಾಗಿ ಈಗ ಕರೆಂಟ್ ಬಿಲ್ಲು 5-6 ತಿಂಗಳಿಂದ ಫ್ರೀ ಆಗಿ, 1000 ರೂಪಾಯಿ ಅಲ್ಲ 500 ರೂಪಾಯಿ ಬಿಲ್ ಆದರೂ ತಿಂಗಳ ಫ್ರೀ ಆಗ್ತಾ ಇದೆ. ಬಸ್ಸಿಗೆ ಓಡಾಡೋಕ್ಕೆ ಹೆಸರಿಗೆ ಜನರಿಗೂ ಫ್ರೀ ಆಗಿದೆ. ಮತ್ತು 2000 ರೂಪಾಯಿ ಮನೆಗೆ ಅಕೌಂಟಿಗೆ ತಿಂಗಳ ಬರ್ತಾ ಇದೆ. ಅದು ಹೆಚ್ಚು ಕಮ್ಮಿ ಒಂದು 25,000 ಕೊಟ್ಟಂಗಾಯ್ತು. ಇವರು ಎಲೆಕ್ಷನಿಗೆ ಓಟ್ ಹಾಕಲಿ ಅಂತ 500 ರೂಪಾಯಿ ಕೊಡ್ತಿದ್ರು. ಇದಕ್ಕಿಂತ 25,000 ಬರ್ತಾ ಇದೆಯಲ್ಲ. ಗೀತಾ ಶಿವರಾಜ್ ಬರಲೇಬೇಕು ಈ ಸತಿ. ಅವರು 100, ಯಾಕೆಂದರೆ ನಮ್ಮ ಕರ್ನಾಟಕಕ್ಕೆ ಬಂಗಾರಪ್ಪ ಅವ್ರು ಕೊಟ್ಟಿದ್ದಂಥ ಕೊಡುಗೆ ಇದೆಯಲ್ಲ, ಇವತ್ತು ಪ್ರತಿಯೊಬ್ಬ ರೈತ ಏನು ಒಂದು 10 ಗಿಡನ ನಡೆಸಿ ಅವ್ರ ಮನೆಯಲ್ಲಿ ಒಂದು 50 kg 60 kg ಅಡಿಕೆ ಬೆಳೀತಾ ಇರೋದನ್ನು ನೋಡ್ತಾ ಇರೋದಂದರೆ ಬಂಗಾರಪ್ಪ ಅವರು ಕೊಟ್ಟಿರೋಂಥ ಕೊಡುಗೆ. ನಮ್ಮ ಪ್ರಕಾರ ಕಾಂಗ್ರೆಸ್ಸಿಗೆ ಗೆಲ್ಬೋದು ಅಂತ ನಮ್ಮ ಭವಿಷ್ಯ ಇದೆ. ನಮ್ಮ ತಂಡ ತೀರ್ಥಹಳ್ಳಿಗೆ ಪ್ರಯಾಣವನ್ನು ಬೆಳೆಸ್ತಾ ಟೀ ಸೇವನೆಗಾಗಿ ಇಲ್ಲಿ ಒಂದು ಹೋಟ್ಲು, ಯಾವುದಿದು ಓಂ ಸಾಯಿರಾಮ್ ಫ್ರೆಶ್ ಜ್ಯೂಸ್ ಮತ್ತು ಚಾಟ್ ಸೆಂಟರ್, ಇಲ್ಲಿ ನಿಲ್ಲಿಸಿದ್ದೀವಿ. ನೋಡೋಣ ಇಲ್ಲಿ ಮತದಾರರು ಏನು ಹೇಳ್ತಾರೆ ಅಂತ. ರಾಘವೇಂದ್ರ ಅವರೇ. ಯಾಕೆ ರಾಘವೇಂದ್ರ ಅವರೇ ಗೆಲ್ಲಬೇಕು? ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಆಗಿದೆ. ತೀರ್ಥಹಳ್ಳಿ ಸ್ವಲ್ಪ ಅಭಿವೃದ್ಧಿ ಆಗಬೇಕು. ಪರವಾಗಿಲ್ಲ, ಇರೋದ್ರಲ್ಲಿ ರಾಘವೇಂದ್ರ ಅವರು ತುಂಬ ಕೆಲಸ ಮಾಡಿದ್ದಾರೆ. ರಾಘವೇಂದ್ರ ಅವರೇ ಗೆಲ್ತಾರೆ. ಎಷ್ಟು ಮತದಿಂದ ಗೆಲ್ಬೋದು? ಅದು ಫೈಟ್ ಇದೆ. ಗೀತಾ ಶಿವರಾಜ್ಕುಮಾರ್ ಮತ್ತು ರಾಘವೇಂದ್ರ ಅವ್ರಿಗೆ ಫೈಟ್ ಇದೆಯಾ? ಫೈಟ್ ಇದೆ. ನಮ್ಮ ಪ್ರಕಾರ ಗೆಲ್ಲೋ ಕ್ಯಾಂಡಿಡೇಟ್ ಅಂದರೆ ಗೀತಾ ಶಿವರಾಜ್ಕುಮಾರ್ ಅವ್ರು ಗೆಲ್ತಾರೆ ಅಂತ. ರಾಘವೇಂದ್ರ ಅವ್ರನ್ನ ಮೀರಿಸಿ ಓಟ್ ತಗೊಳ್ತಾರೆ ಅಂತ. ಎಷ್ಟು ಸರ್ ಹೇಳ್ಬೇಕಂದ್ರೆ ಈಶ್ವರಪ್ಪ ಗೆಲ್ಬೇಕು ಸರ್. ಈಶ್ವರಪ್ಪ ಗೆಲ್ಬೇಕು. ಯಾಕೆ ಈಶ್ವರಪ್ಪ ಅವ್ರು ಗೆಲ್ಬೇಕು? ಅಪ್ಪ ಮಕ್ಕಳು ಜೀವನ 10 ವರ್ಷ 15 ವರ್ಷ ಮಗ ಮನೆಗೆ ಒಬ್ಬರು MLA, ಒಬ್ಬ ಮಿನಿಸ್ಟ್ರು, ಒಬ್ಬ ರಾಜ್ಯಾಧ್ಯಕ್ಷ, ಬರೀ ಅವರೇ ಆಗ್ತಾ ಇದ್ದಾರೆ. ಅವ್ರು ಹೋಗ್ಬೇಕು, ಸಾಕು. ಅವರು ಜೀವನ ಎಲ್ಲ ಮಾಡಿದ್ದಾರೆ. ಹೊಸಪ ಯೂಸ್ತ್ರಿ ಕೊಡಬೇಕು. ಆಮೇಲೆ ಈಶ್ವರಪ್ಪ ಮೂಲೆ ಗುಂಪು ಮಾಡಿದ್ದಾರೆ. ಅವರು ಈಶ್ವರಪ್ಪ ಮೊದಲಿಂದ ಪಕ್ಷ ಕಟ್ಟಿರೋನು. ಅವನು ಅವರೊಬ್ಬರಿಂದ ಯಾರು ಬಿಟ್ಟಿಲ್ಲ. ಅದಕ್ಕೆ ಈಶ್ವರಪ್ಪ ಗೆಲ್ಬೇಕು ಸರ್.
ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಲ್ಲ ಕ್ಷೇತ್ರಗಳಿಗೆ ಪ್ರಯಾಣವನ್ನು ಬೆಳೆಸ್ತಾ ಕನ್ನಡ 9 ನ್ಯೂಸ್ ತಂಡ ಈಗ ಬಂದಿರತಕ್ಕಂಥದ್ದು ತೀರ್ಥಹಳ್ಳಿಯ ವಿಧಾನಸಭಾ ಕ್ಷೇತ್ರದಲ್ಲಿ ಅರಗ ಜ್ಞಾನೇಂದ್ರ ಅವರು ಪ್ರತಿನಿಧಿಸ್ತಾ ಇರತಕ್ಕಂಥ ಈ ಕ್ಷೇತ್ರದ ಮತದಾರರು ಶಿವಮೊಗ್ಗ ಲೋಕಸಭಾ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಶಿವರಾಜ್ ಕುಮಾರ್ ಗೀತಾ ಶಿವರಾಜ್ ಕುಮಾರ್ ಅವ್ರು ಗೆಲ್ತಾರೆ. ಗೆಲ್ತಾರೆ. ಎಷ್ಟು ಓಟಿಂದ ಗೆಲ್ಬೋದು? ಸುಮಾರು ಓಟಿಂದ ಗೆಲ್ತಾರೆ ಸರ್. ಸುಮಾರು ಓಟಿಂದ ಗೆಲ್ತಾರೆ. ಚೆನ್ನಾಗಿದೆಯಾ ಈ ಕ್ಷೇತ್ರ ಅವರಿಗೆ? ಚೆನ್ನಾಗಿದೆ. ಗೀತಾ ಶಿವರಾಜ್ ಕುಮಾರ್ ಗೀತಾ ಶಿವರಾಜ್ ಕುಮಾರ್ ಅವ್ರು ಗೆಲ್ತಾರೆ. ನಮ್ಗೆ ಹೋಪ್ಸರು ರಾಘವೇಂದ್ರ ಯಾರು ಗೆಲ್ತಾರೆ? ರಾಘವೇಂದ್ರ ಶಿವಮೊಗ್ಗದಲ್ಲೇ ಬಿ ವೈ ರಾಘವೇಂದ್ರ ವಿ ವಿ ರಾಘವೇಂದ್ರ ಅವ್ರು ಗ್ಯಾರಂಟಿ. ರಾಘವೇಂದ್ರ ರಾಘವೇಂದ್ರ ಅವ್ರು ಗೆಲ್ತಾರಾ? ಎಷ್ಟು ಓಟಲ್ಲಿ ಗೆಲ್ಬೋದು? 1.5 2 ಲಕ್ಷದ ಮೇಲೆ ಗೆಲ್ತಾನೆ. ರಾಘವೇಂದ್ರ ಯಾರು ಗೆಲ್ತಾರೆ ಸರ್? ರಾಘಣ್ಣನೇ. ನನ್ನ ಪ್ರಕಾರ ಗೀತಾ ಶಿವರಾಜ್ ಕುಮಾರ್ ಅವರು ಗೀತಾ ಶಿವರಾಜ್ ಕುಮಾರ್ ಅವ್ರು ಗೆಲ್ತಾರೆ. ಹೌದಾ ಶಿವರಾಜ್ ಕುಮಾರ್ ಅನ್ಸುತ್ತೆ. ಗೀತಾ ಶಿವರಾಜ್ ಕುಮಾರ್ ಅವ್ರು ಗೆಲ್ತಾರೆ. ರಾಘವೇಂದ್ರ ನಿಲ್ತ ರಾಘವೇಂದ್ರ ಅವ್ರು ಗೆಲ್ತಾರೆ. ಎಷ್ಟು ಓಟಲ್ಲಿ ಗೆಲ್ಬೋದು ಸರ್? ಕನಿಷ್ಠ 50 ಲೀಡರ್ ಗೆಲ್ತಾರೆ. 50,000 ಲೀಡಲ್ಲಿ ಗೆಲ್ತಾರೆ. ಗೀತಾ ಶಿವರಾಜ್ ಕುಮಾರ್ ಅವ್ರು ಗೆಲ್ಬೇಕು. ಶಿವರಾಜ್ ಕುಮಾರ್ ಅವ್ರು ಹೌದು ರಾಘವೇಂದ್ರ ಅವರು. ರಾಘವೇಂದ್ರ ಅವ್ರು ಯಾರು ಗೆಲ್ಬೋದಮ್ಮ? ಗೀತಾ ಶಿವರಾಜ್ ಕುಮಾರ್. ಗೀತಾ ಶಿವರಾಜ್ ಕುಮಾರ್ ಅವ್ರು ಗೆಲ್ತಾರೆ ಅಂತೀರಾ? ಬಿ ವೈ ರಾಘವೇಂದ್ರ ವಿ ವಿ ರಾಘವೇಂದ್ರ ಅವ್ರು ಗೆಲ್ತಾರೆ. ಎಷ್ಟು ಓಟಲ್ಲಿ ಗೆಲ್ಬೋದು ಸರ್? ಸುಮಾರು ಒಂದು 1,80,000ದಿಂದ 2,00,000. 1,000ದಲ್ಲಿ ಯಾರು? ರಾಘವೇಂದ್ರ. ರಾಘವೇಂದ್ರ ರಾಘಣ್ಣ ಗೆಲ್ತಾರಣ್ಣ. ರಾಘಣ್ಣ ಗೆಲ್ತಾರೆ. ಯಾಕೆ ರಾಘಣ್ಣ ಗೆಲ್ಬೇಕು? ಶಿವಮೊಗ್ಗ ಈಶ್ವರಪ್ಪ ಗೆಲ್ಬೋದು. ಈಶ್ವರಪ್ಪ ಏನು ಈಶ್ವರಪ್ಪ ಗೆಲ್ಬೋದು. ಬಿಜೆಪಿ. ಬಿಜೆಪಿ ರಾಘವೇಂದ್ರ ಅವ್ರು ಗೆಲ್ತಾರೆ. ಬಿಜೆಪಿ ಗೆಲ್ಬೋದು ಸರ್. ಗೆಲ್ಲೋದು ರಾಘವೇಂದ್ರ ಅವ್ರು ಗೆಲ್ತಾರೆ. ಆದರೆ ಈಶ್ವರಪ್ಪ ಅವರಿಗೂ ಒಂದು ಚಾನ್ಸ್ ಕೊಡಬೇಕಾಗುತ್ತೆ. ಈಶ್ವರಪ್ಪ ಅವರು ಹಿಂದುತ್ವ ಅಂತೇಳಿ ಬಂದಿದ್ದಾರೆ, ಅವರಿಗೂ ಒಂದು ಚಾನ್ಸ್ ಕೊಡಬೇಕು. ಬಟ್ ಆದರೆ ಈಗ ಓಟ್ ಹಂಚೋಗುತ್ತೆ ಅನ್ನೋ ಒಂದು ರೀಸನಿಗೆ ರಾಘವೇಂದ್ರ ಅವರಿಗೆ ಕೊಡ್ಬೇಕು ಈ ಸಲ ಎಲ್ಲ. ಯಾರು ಗೆಲ್ಬೋದು? ಈಶ್ವರಪ್ಪ. ರಾಘವೇಂದ್ರ ಗೆಲ್ಬೋದಾ ಅಂತ. ರಾಘವೇಂದ್ರ ರಾಘವೇಂದ್ರ ಅವ್ರು ಗೆಲ್ತಾರೆ. ಗೆಲ್ಬೋದು. ಯಾರು ಕೆಲಸ ಒಳ್ಳೆ ಮಾಡ್ತಾರೋ ಅವ್ರು ಗೆಲ್ತಾರೆ. ರಾಘವೇಂದ್ರ ಅವರು ಅನ್ಸುತ್ತೆ. ಬಿ ಐ ರಾಘವೇಂದ್ರ. ರಾಘವೇಂದ್ರ ಅವರು. ಲೋಕಸಭಾ ಚುನಾವಣೆ ಸರ್ ಇದು ಪೈಪೋಟಿ ಇದೆ, ಆದರೂ ಕೂಡ ಗೀತಕ್ಕನ ಕಡೆ ಒಲವು ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಖಂಡಿತವಾಗಿ ಗೆಲ್ಬೋದು ಗೀತಾ. ಇದಿಷ್ಟು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಮತದಾರರ ಅಂತರಾಳದ ಮಾತು. ಬಹಳ ಪ್ರಬುದ್ಧ ಮತದಾರರನ್ನು ಹೊಂದಿರತಕ್ಕಂಥ ಕ್ಷೇತ್ರ ತೀರ್ಥಹಳ್ಳಿ ಕ್ಷೇತ್ರ. ಇಲ್ಲೂ ಕೂಡ ಅನೇಕ ನಾಯಕರು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ. ಕಡಿದಾಳ್ ಮಂಜಪ್ಪನವರು ಇರ್ಬೋದು, ಈಗಿರ್ತಕ್ಕಂಥ ನಮ್ಮ ಅರ್ಗ ಜ್ಞಾನೇಂದ್ರ ಅವರು ಇರ್ಬೋದು. ಅದೇ ರೀತಿ ಅನೇಕ ನಾಯಕರನ್ನ ನಮ್ಮ ರಾಜ್ಯಕ್ಕೆ ನೀಡಿರ್ತಕ್ಕಂಥ ಕ್ಷೇತ್ರ ತೀರ್ಥಹಳ್ಳಿಯ ವಿಧಾನಸಭಾ ಕ್ಷೇತ್ರ. ಇದಿಷ್ಟು ಇಲ್ಲಿನ ಮತದಾರರ ಅಂತರಾಳದ ಮಾತು. ಕ್ಯಾಮ್ರಾಮನ್ ಇಮ್ತಿಯಾಜ್ ಜೊತೆ ಮುರಳಿ ವ್ಯಾಸ್, ಕನ್ನಡ 9 ನ್ಯೂಸ್, ತೀರ್ಥಹಳ್ಳಿಯಿಂದ. ಹೋದ್ರಿ ಅಂತ ಸರ್, ಫ್ರೀ ಇದೀರಿ ಸರ್, ಒಳ್ಳೆ ಫಿಗರ್ ತೆಗಿಯ. ಅದು ಮೈಕ್ ಆಫ್ ಮಾಡಿದೀವಿ ಅಲ್ಲ ಅದಕ್ಕೆ. ಇವಾಗ ಅಲ್ಲೇ ಇರಲಿ ಕಣೋ, ಏನೋ ಗೀತಾ ಗೆಲ್ಬೋದೇನು? ಗೀತಕ್ಕ ಗೆಲ್ತಾರೆ ಅಂತೀವಿ. ಗೀತಕ್ಕನವರು. ಗೀತಕ್ಕನವ್ರು ಗೆಲ್ತಾರೆ. ಎಷ್ಟು? ರಾಘವೇಂದ್ರ ರಾಘವೇಂದ್ರ ಅವ್ರು ಗೆಲ್ತಾರೆ. ಅವರು ರಾಘವೇಂದ್ರ ಗೆಲ್ತಾರೆ. ಗೀತಾ ಶಿವರಾಜ್ ಕುಮಾರ್. ಗೀತಾ ಶಿವರಾಜ್ ಕುಮಾರ್ ಅವ್ರು ಗೆಲ್ತಾರೆ. ಎಷ್ಟು ಟೋಟಲ್ ಗೆಲ್ಬೋದು ಸರ್? ಒಂದು 50,000 50,000 ಟೋಟಲ್ ಗೆಲ್ಬೋದು. ರಾಘವೇಂದ್ರ ರಾಘವೇಂದ್ರ ಟೋಟಲ್ ಗೆಲ್ಬೋದು. ಒಂದು 50,000 ಓಟಿಗೆ ಲೀಡ್ ಗೆಲ್ತಾರೆ. ಇಲ್ಲ ನೀವು ಅಂತ ಕೂಗಾಟಾಗ ಕೇಳಿದ್ ಮಾಡ್ತೀನಿ. ಮ್ಯೂಸಿಕ್ ಹಾಕಿ ಎಲ್ಲ ಅದಕ್ಕೆಲ್ಲ ಸಮಯನೇ ಸಿಗಲಿಲ್ಲ, ಸ್ವಾಗತ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಏನು ಮಾಡ್ತೀವಿ? ಈಶ್ವರಪ್ಪನವ್ರಿಗೆ ಅಲ್ಲಿ ಹೊಸೋಡಿನ ಒಳ್ಳೆ ಜನ ಸೇರಿದ್ರು. 500 ಟೂ ವೀಲರು ಬಿಡಿ ಸರ್, ಗಾಡಿ ಹೊಡ್ಬಿಡಿ. ನಾವು ಈಗ ಇರ್ತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕೊಣಂದೂರಿನಲ್ಲಿ. ಇಲ್ಲೂ ಕೂಡ ಅನೇಕ ಪ್ರಬುದ್ಧ ಮತದಾರರಿದ್ದಾರೆ. ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಏನು ಹೇಳ್ತಾರೆ ಇಲ್ಲಿನ ಮತದಾರರು? ರಾಘವೇಂದ್ರ ಅವರಿಗೆ ತುಂಬ ಹೋಪ್ ಇದೆ. ಇಲ್ಲಿ ಕೆಲಸಗಳು ತುಂಬ ಆಗಿದೆ, ಹಾಗಾಗಿ ನಮ್ಮ ರಾಘವೇಂದ್ರ ತುಂಬ ಹೋಪ್ ಇದೆ. ಈಶ್ವರಪ್ಪ ಗೆಲ್ಬೋದು ಅನ್ಸುತ್ತೆ. ರಾಘವೇಂದ್ರ 20,000 ಓಟಲ್ಲಿ ಗೆಲ್ಬೋದು. ಈಶ್ವರಪ್ಪನವರು 40 ವರ್ಷ ಪಾರ್ಟಿ ಕೆಲಸ ಮಾಡಿದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈಶ್ವರಪ್ಪನವ್ರ ಬಗ್ಗೆ? ಈಶ್ವರಪ್ಪನೂ ಒಳ್ಳೆ ಪಾರ್ಟಿ, ಆದರೆ ಮೋದಿಗೋಸ್ಕರಾಗಿ ಇವರಿಗೆ ಇದು ಮಾಡ್ತಾರೆ ಬಿ ಜೆ ಪಿ ಬೀಳತ್ತೆ ಅಂತೀರಾ? ಈಶ್ವರಪ್ಪನಿಗೆ ಸ್ವಲ್ಪ ಅನ್ಯಾಯ ಆಗಿದೆ ಅಂತ ಅನಿಸುತ್ತೆ ನೋಡೋಕ್ಕೆ. ಬಟ್ ಇಂಟರ್ನಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ಪೊಲಿಟಿಕ್ಸಲ್ಲಿ ಇಂಟರ್ನಲ್ಲಿ ಏನಿದೆ ಅಂತ ಗೊತ್ತಿಲ್ಲ. JDS ಜೊತೆ ಹೊಂದಾಣಿಕೆ ಆಗಿದ್ದಕ್ಕೆ ಕಾಂಗ್ರೆಸ್ಸು ನೀವು ಭಾರಿ ಅನುಭವಿಸ್ತೀರಾ ಅಂತ ಸೇಮ್ ರಿಸಲ್ಟ್ ಸಿಕ್ತು.
ಸೊ ಇದರಲ್ಲಿ ಎಡುವುದ್ರು ಅಂತ ಅನ್ಕೊತೀನಿ. ಇವರು ಮಿಕ್ಸ್ ಆಗಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಎಡವಿದ್ದಾರೆ. ಹಾಗಾಗಿ ಇದು ಅವ್ರಿಗೆ ಮೈನಸ್ ಆಗುತ್ತೆ 100% ಅಂತ ನನ್ನ ಪರ್ಸ್ನಲ್ ಅಭಿಪ್ರಾಯ. ಯಾರು ಗೆಲ್ಬೋದು ಈ ಸರಿ ಗೆಲ್ಲಿದ್ರು ರಾಘವೇಂದ್ರ ಅವರೇ ಗೆಲ್ತಾರೆ. ರಾಘಣ್ಣ ಎಷ್ಟು ಓಟಿಂದ ಗೆಲ್ಬೋದು ಸರ್? ರಾಘಣ್ಣ 1.5 ಲಕ್ಷ ಓಟಲ್ಲಿ ರೇಟ್ ಬರ್ತಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ ಆಗಿ ಪರಿಣಾಮ ಬೀರ್ತಾ ಇದೆ. ನಾವು ಈಗ ಅನೇಕ ಸಕ್ಕರೆ ಬೈಲಲ್ಲಿ ನೋಡಿದ್ವಿ, ಅನೇಕ ಮತದಾರರನ್ನ ಮಾತಾಡಿಸಿದ್ವಿ, ಅಲ್ಲಿಂದ ಮಂಡಗದ್ದೆಯಲ್ಲಿ ಮಾತಾಡಿಸಿದ್ವಿ, ತೀರ್ಥಹಳ್ಳಿಯಲ್ಲಿ ಮಾತಾಡಿಸಿದ್ವಿ. ಈಗ ನಾವಿರ್ತಕ್ಕಂಥದ್ದು ಕೋಣಂದೂರು. ಇಲ್ಲೂ ಕೂಡ ಮತದಾರರು ತಮ್ಮ ಅಂತರಾಳದ ಮಾತನಾಡಿದ್ದಾರೆ. ಇದೇ ರೀತಿ ಪ್ರಯಾಣವನ್ನು ಬೆಳೆಸ್ತಾ ನಾವೀಗ ಮುಂದೆ ಹೋಗ್ತಾ ಇರ್ತಕ್ಕಂಥದ್ದು ಸಾಗರ ವಿಧಾನಸಭಾ ಕ್ಷೇತ್ರ. ತೀರ್ಥಹಳ್ಳಿಯಿಂದ ಪ್ರಯಾಣವನ್ನು ಬೆಳೆಸ್ತಾ ನಮ್ಮ ಕನ್ನಡ 9 ನ್ಯೂಸ್ ತಂಡ ಈಗ ಬಂದಿರತಕ್ಕಂಥದ್ದು ರಿಪ್ಪನ್ಪೇಟೆ. ಅನಂತಪುರ, ಶಿವಮೊಗ್ಗದ ಅನಂತಪುರದ ಹತ್ರ ಇರ್ತಕ್ಕಂಥ ರಿಪ್ಪನ್ಪೇಟೆ ಅನ್ನುವಂಥ ಗ್ರಾಮಕ್ಕೆ. ಇಲ್ಲಿನ ಮತದಾರರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಬಿಜೆಪಿ ಬಿ ವೈ ರಾಘವೇಂದ್ರ. ಬಿಜೆಪಿ ರಾಘವೇಂದ್ರ ಅವ್ರು ಗೆಲ್ತಾರೆ. ಬಿಜೆಪಿ ಬರ್ಬೋದು. ಒಂದು 10,000 15,000 ಓಟ್ರಿಂದ ಗೆಲ್ಬೋದು. 15,000 ರಾಘಣ್ಣ ಗೆಲ್ಬೋದು ಅನ್ಸುತ್ತೆ. ರಾಘಣ್ಣ ಓಟ್ ಹಾಕ್ತೀರಾ? ಗ್ಯಾರಂಟಿ ಹಾಕ್ತೀರಾ? ಗ್ಯಾರಂಟಿ. ಮೊದಲನೇ ಬಾರಿಗ ಕಾಂಗ್ರೆಸ್ಸಿನ ಪಾರ್ಟಿನೇ ಗೆಲ್ಲೋದು, ಬೇರೆ ಯಾರೂ ಗೆಲ್ಲಲ್ಲ. ರಾಘವೇಂದ್ರ ಅವ್ರು ಗೆಲ್ತಾರೆ. ಎಷ್ಟು ಹೋಟೆಲ್ ಗೆಲ್ಬೋದು ಸರ್? ಏನು ಒಂದು 50,000 ಲೀಡಲ್ಲೇ ಗೆಲ್ಬೋದೇನೋ ಅಷ್ಟೇ. ಸರ್ ಗೀತಾ ಶಿವರಾಜ್ ಕುಮಾರ್. 100%. ಯಾರು ಬರ್ಬೋದು ಸರ್? 3 ಜನ ಅಭ್ಯರ್ಥಿಗಳಿದ್ದಾರೆ. ಈಶ್ವರಪ್ಪನವರು, ಬಿ ವೈ ರಾಘವೇಂದ್ರ ಅವರು, ಶಿವರಾಜ್ ಕುಮಾರ್. ಯಾರು ಬೇಕಾದ್ರೂ ಬರಲಿ, ರೂರಲ್ ಡೆವಲಪ್ಮೆಂಟ್ ಫಸ್ಟ್ ಮಾಡಲಿ. ಸರಿ, ಬರ್ಬೋದು ನಿಮ್ಮ ಪ್ರಕಾರ? ಬೇಡ, ಯಾರಂತೂ ಬರೋದು ಬೇಡ, ನಮ್ಗೆ ಯಾರು ಬಂದ್ರೂ ಓಕೆನೆ. ರಾಘವೇಂದ್ರ ಬರ್ತಾರೆ ಅನ್ಸುತ್ತೆ. ಪ್ರತಿಸ್ಪರ್ಧಿ ಅವರಿಗೆ ಗೀತಾ ಶಿವರಾಜ್ ಕುಮಾರ್. ಅವರಿಬ್ಬರ ಮಧ್ಯೆ ಈಶ್ವರಪ್ಪನವ್ರ ಹೆಸರು ಇರ್ಬೋದು, ಓಟ್ ತಗೊಳ್ಳೋ ಸಾಧ್ಯತೆಗಳು ಕಡಿಮೆ. ಕೆಲವೊಂದು ಬೂತ್ನಲ್ಲಿ ಬಹುಶಃ ಅವರಿಗೆ ಏಜೆಂಟರು ಇಲ್ಲದ ಪರಿಸ್ಥಿತಿ ಆಗ್ಬೋದು. ಅದು ಸೀಕ್ರೆಟ್. ಯಾರು ಬರ್ಬೋದು ಅದು ಹೇಳೋಕ್ಕಾಗಲ್ಲ ಸರ್. ಯಾರ ಕಡೆ ಬೇಕಾದರೂ ಆಗ್ಬೋದು, ಆದರೆ ಯಾರು ಅಭಿವೃದ್ಧಿ ಮಾಡ್ತಾರಲ್ಲ ಅವ್ರ ಕಡೆ ನಮ್ಮ ಓಟು. ಈಗ ಇರುವಂಥ ಜಾಗ ಆನಂದಪುರ, ಸಾಗರದ ಹತ್ತಿರ ಇರ್ತಕ್ಕಂಥ ಆನಂದಪುರ. ಇದು ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಇಲ್ಲೂ ಕೂಡ ಅನೇಕ ಮತದಾರರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನೋಡೋಣ ಇಲ್ಲಿನ ಮತದಾರರು ಏನು ಹೇಳ್ತಾರೆ ಅಂತ ಕೇಳೋಣ. ಕಾಂಗ್ರೆಸ್ ಗೀತಾ ಶಿವರಾಜ್ ಕುಮಾರ್ ಅವ್ರು ಗೆಲ್ತಾರೆ. ಎಷ್ಟು ಹೋಟೆಲ್ ಗೆಲ್ಬೋದು ಸರ್? ಗೊತ್ತಿಲ್ಲ, ಜನ ಮಾತಾಡೋ ಪ್ರಕಾರ 50-50 ಅಂತಿದ್ದಾರೆ. ಯಾರಿಗೆ 50-50? ಕಾಂಗ್ರೆಸ್ ಬಿಜೆಪಿ 50-50. ರಾಘವೇಂದ್ರನೇ, ಮೋದಿಗಾಗಿ ರಾಘವೇಂದ್ರ ಹೋದಂಗೆ ಅಷ್ಟೇ. ರಾಘವೇಂದ್ರ ಅವರು ಅನಿಸ್ತಾರೆ. ಗೀತಾ ಶಿವರಾಜ್ ಕುಮಾರ್. ರಾಘವೇಂದ್ರ ಅವರು ಗೆಲ್ತಾರೆ. ಎಷ್ಟು ಹೋಟೆಲ್ ಗೆಲ್ಬೋದು ಸರ್? ಒಂದು 2.5 ಲಕ್ಷ ಲೀಡಲ್ಲೇ ವಿನ್ ಆಗ್ತಾರೆ. ಸರ್ ಯಾರು ಗೆಲ್ತಾರೆ ಸರ್? ಬಿಜೆಪಿ ಸರ್. ಬಿಜೆಪಿ ಬರುತ್ತೆ. ಹೌದು. ಹೋಟೆಲ್ ಬರ್ಬೋದು ಸರ್? ಗೊತ್ತಿಲ್ಲ, ಹೋಟೆಲ್ ಬರ್ಬೋದು ಅಂದಾಜು? ಮಾರ್ಜಿನ್ ಒಂದು 60% ಮೇಲೆ ಇರ್ಬೋದು. ಈಶ್ವರಪ್ಪನವರು ತಗೊಳ್ತಕ್ಕಂಥ ಮತದ ಮೇಲೆ ಜಯವನ್ನು ನಿರ್ಧರಿಸಲಾಗ್ತದೆ. ಬಿಜೆಪಿ ಎಷ್ಟು ಹೋಟೆಲ್ ಗೆಲ್ಬೋದು ಸರ್? 50,000. ಹೌದು. ಸರ್ ಯಾರು ಗೆಲ್ತಾರೆ ಸರ್? ಬಿಜೆಪಿನೇ ಯಾಕೆ ಬರ್ಬೇಕು ಸರ್? ಚೆನ್ನಾಗಿ ಓಟ್ ಹಾಕ್ತಾರೆ, ಅದಕ್ಕೆ ಬಿಜೆಪಿ ಬರುತ್ತೆ. ಚೆನ್ನಾಗಿ ಓಟ್ ಹಾಕ್ತಾರೆ ಅಂತ ಬರ್ತಾರೆ, ಬೇರೆ ಏನಿಲ್ಲ ಪರ್ಪಸ್. ಮೇಡಮ್ ಯಾರು ಬರ್ಬೋದು ನಿಮ್ಮ ಪ್ರಕಾರ? ಬಿಜೆಪಿ. ಥ್ಯಾಂಕ್ ಯು. ಅನಂತಪುರದಿಂದ ಸಾಗರಕ್ಕೆ ಹೋಗ್ತಕ್ಕಂಥ ಬಸ್ಸಲ್ಲಿದ್ದೀವಿ. ಇಲ್ಲೂ ಕೂಡ ಅನೇಕ ಪ್ರಯಾಣಿಕರು ಈ ಬಾರಿ ಬಿಜೆಪಿ ಬರುತ್ತೆ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ರಾಘವೇಂದ್ರ ಅವರು ಒಳ್ಳೆ ಮತಗಳಿಂದ ಗೆಲ್ತಾರೆ ಅನ್ನುವಂಥ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇದಿಷ್ಟು ಕನ್ನಡ 9 ನ್ಯೂಸ್ಗಾಗಿ ಆನಂದಪುರಂನಿಂದ ಕ್ಯಾಮ್ರಾಮನ್ ಇಮ್ತಿಯಾಸ್ ಜೊತೆ ಮುರಳಿ ವ್ಯಾಸ್, ಕನ್ನಡ 9 ನ್ಯೂಸ್, ಆನಂದಪುರ. ಕನ್ನಡ 9 ನ್ಯೂಸ್ ತಂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಲ್ಲ ಕ್ಷೇತ್ರಗಳಿಗೂ ಪ್ರಯಾಣವನ್ನು ಬೆಳೆಸ್ತಾ ನಾವೀಗ ಬಂದಿರತಕ್ಕಂಥದ್ದು ಸಾಗರ ವಿಧಾನಸಭಾ ಕ್ಷೇತ್ರ. ಬೇಳೂರು ಗೋಪಾಲಕೃಷ್ಣ ಅವರು ಪ್ರತಿನಿಧಿಸ್ತಾ ಇರತಕ್ಕಂತಹ ಸಾಗರ ವಿಧಾನಸಭಾ ಕ್ಷೇತ್ರದ ಮತದಾರರನ್ನ ಮಾತಾಡಿಸೋಣ. ಅವರ ಮನದಾಳದ ಮಾತು ಏನಿದೆ ಅಂತ ಕೇಳೋಣ ಬನ್ನಿ. ನಾವಿರ್ತಕ್ಕಂಥದ್ದೀಗ ಮೈಸೂರು ಕೆಫೆ ಅನ್ನುವಂಥ ಹಳೆ ಹೋಟೆಲ್ನಲ್ಲಿ. ಅಲ್ಲಿರ್ತಕ್ಕಂಥ ಮತದಾರರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಈಶ್ವರಪ್ಪನವ್ರು ಗೆಲ್ಬೋದು ಸರ್. ಈಶ್ವರಪ್ಪ ಗೆಲ್ಬೋದು. ಈಶ್ವರಪ್ಪ ಗೆಲ್ತಾರೆ. ಹೌದೌದು. ಎಷ್ಟು ಓಟ್ ತಗೊಳ್ಬೋದು ಸರ್ ನಿಮ್ಮ ಪ್ರಕಾರ ಈಶ್ವರಪ್ಪ? ಈಶ್ವರಪ್ಪ ಅವರು 1 ಲಕ್ಷದ ಮತದಿಂದ ಗೆಲ್ಬೋದು. ಈಶ್ವರಪ್ಪ. ಗೀತಕ್ಕ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಇದ್ದಂಗೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಬರಬೇಕು. ಮೋದಿ ರಾಘವೇಂದ್ರ ಅವ್ರು ಗೆಲ್ತಾರೆ. ಥ್ಯಾಂಕ್ ಯು. ಈಶ್ವರಪ್ಪ ಗೆಲ್ತಾರ? ಫೈಟ್ ಇದೆ ಸರಿ, ಒಟ್ಟು ಈಶ್ವರಪ್ಪ ನಿಂತಿರೋದ್ರಿಂದ ಫೈಟ್ ಇದೆ ಸರ್. ರಾಘವೇಂದ್ರನೇ ಬರೋದು. ರಾಘವೇಂದ್ರ ಮಾಡಿದ ಅಭಿವೃದ್ಧಿ ಇದೆಯಲ್ಲ, ಅದ್ರ ಮುಂದೆ ಯಾರು ಬಂದರೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವು ಮೋದಿ ಅಂತ ಹೇಳೋದು. ಮೋದಿ ಅವರೇ ಮೋದಿ ಅವರಿಗೆ ಗೆಲ್ತಾರೆ. ಹೌದು, ಅವರೇ. ರಾಘವೇಂದ್ರ ಲಕ್ಷ ಹೋಟೆಲ್ ಗೆಲ್ತಾರೆ. ಲಕ್ಷ ಹೋಟೆಲ್. ರಾಘವೇಂದ್ರ ಅವ್ರು ಯಾಕೆ ಗೆಲ್ಬೇಕು? ಈಶ್ವರಪ್ಪನವರು ಬಿಜೆಪಿ ಕೆಲಸ ಮಾಡಿದ್ದಾರೆ, ಈಶ್ವರಪ್ಪನವ್ರು ಗೆಲ್ಬೋದಲ್ಲ? ಗೆಲ್ಬೋದು, ಆದರೆ ಈಗಾಗಲೇ
ಪ್ರಚಾರದಲ್ಲಿರೋರು ಅವರೇ. ಪ್ರಚಾರದಲ್ಲಿರೋದು ರಾಘವೇಂದ್ರ ಅವರು, ಹಂಗಾಗಿ ಅವ್ರು ಗೆಲ್ತಾರೆ ಅಂತ ಹೇಳ್ತೀರಿ. ಗೀತಾ ಶಿವರಾಜ್ ಕುಮಾರ್ ಅವ್ರು ಗೆಲ್ಲಲ್ಲ. ಇಲ್ಲ ಸರ್, ಈಶ್ವರಪ್ಪಂದು ಚಾನ್ಸ್ ಇದೆ, ರಾಘವೇಂದ್ರಂದು ಚಾನ್ಸ್ ಇದೆ. ಸಾಗರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಅನೇಕ ಮತದಾರರನ್ನ ಮಾತಾಡಿಸಿದ್ವಿ. ಈಗಿನ್ನು ಒಂದು ಹೋಟೆಲ್ನಲ್ಲಿ ಕೂಡ ಅನೇಕ ಮತದಾರರನ್ನ ಮಾತಾಡಿಸಿದ್ವಿ. ಹೋಟೆಲ್ನ ಎದುರು ಭಾಗದ ಅಂಗಡಿಯಲ್ಲಿರ್ತಕ್ಕಂಥವ್ರಿಗೂ ಕೂಡ ಮಾತಾಡಿಸಿದ್ವಿ. ಅವರೆಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡ್ವಿ. ಇದಿಷ್ಟು ಕನ್ನಡ 9 ನ್ಯೂಸ್ಗಾಗಿ ಸಾಗರ ವಿಧಾನಸಭಾ ಕ್ಷೇತ್ರದಿಂದ ಕ್ಯಾಮ್ರಾಮನ್ ಇಮ್ತಿಯಾಜ್ ಜೊತೆ ಮುರಳಿ ವ್ಯಾಸ್, ಕನ್ನಡ 9 ನ್ಯೂಸ್ ಸಾಗರ. ಪ್ರಿಯ ವೀಕ್ಷಕರೇ, ನಾವು ಈಗಿರ್ತಕ್ಕಂಥದ್ದು ಸಾಗರ ವಿಧಾನಸಭಾ ಕ್ಷೇತ್ರದ ಸಾಗರದ ನಗರದಲ್ಲಿ, ಸಾಗರ ನಗರದ ಈ ಒಂದು ಸಾಗರ್ ಹೋಟೆಲ್ ಸರ್ಕಲ್ನಲ್ಲಿ. ಇಲ್ಲೂ ಕೂಡ ಅನೇಕ ಮತದಾರರಿದ್ದಾರೆ. ಅವರೆಲ್ಲ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. BY ರಾಘವೇಂದ್ರ ಅವರು ಈ ಭಾಗದಲ್ಲಿ, ಈ ಮಲೆನಾಡು ಭಾಗದಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಕೆಲಸ ಮಾಡೋದು ಮೋದಿಯವರ ಇದ್ರ ಮೇಲೆ ಕೆಲಸ ಮಾಡಿರ್ಬೋದು, ಆದರೆ ಆ ವ್ಯಕ್ತಿ ಸ್ಪಂದಿಸ್ತಕ್ಕಂಥ ಗುಣ ರಾಘವೇಂದ್ರ ಅವರು ಭಾಳ ಚೆನ್ನಾಗಿ ಸ್ಪಂದಿಸ್ತಾರೆ. ಯಾವುದೇ ಸಣ್ಣ ವ್ಯಕ್ತಿ ಹೋದರೂ ಕೂಡ ಎಷ್ಟೊತ್ತಿಗೂ ಜನರನ್ನು ಸ್ಪಂದಿಸಿ ಅವರ ಕಷ್ಟ ಸುಖ ಆಲಿಸಿ ಭಾಳ ಸ್ಪಂದಿಸ್ತಾರೆ. ಆ ಉದ್ದೇಶದಿಂದ ಸುಮಾರು 1.5-2 ಲಕ್ಷ ಅಂತರದಿಂದ ರಾಘವೇಂದ್ರ ಅವರು ಗೆಲ್ತಾರೆ ಸರ್. ರಾಘವೇಂದ್ರ ಅವರು, ಹೌದು, ರಾಘವೇಂದ್ರ ಅವ್ರು ಗೆಲ್ಸಿ ಮೋದಿ ಸರಿ ಮಾಡ್ತೀವಿ. ರಾಘವೇಂದ್ರ ಗೆಲ್ತಾರೆ. ಎಷ್ಟು ಹೋಟೆಲ್ ಗೆಲ್ಬೋದು ಸರ್? 2.5 ಲಕ್ಷ ಹೋಟೆಲ್. 2.5 ಲಕ್ಷ ಹೋಟೆಲ್ ಗೆಲ್ತಾರೆ. ಹೌದು ಹೌದು. ನೋಡೋದೇ ಬೇಡ. ಗೀತಕ್ಕ, ಗೀತಾ ಶಿವರಾಜ್, ಹೌದೌದು, ಗೀತಾ ಶಿವರಾಜ್ ಕುಮಾರ್ ಗೆಲ್ಬೋದು. BJP ಬರ್ಬೋದು ಸರ್. ರಾಘವೇಂದ್ರ ಅವರು ಗೆಲ್ತಾರೆ ಅಂತ ಒಂದು ನಿರೀಕ್ಷೆ ಅಷ್ಟೇ. ಇಡೀ ಕನ್ನಡ 9 ನ್ಯೂಸ್ ತಂಡ, ನಮ್ಮ ಕ್ಯಾಮ್ರಾಮನ್ ಇರ್ಬೋದು, ನಮ್ಮ ತಾಲೂಕು ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶ್ ರಾವ್ ಇರ್ಬೋದು, ನಮ್ಮ ಮೊಹಮ್ಮದ್ ಶಂಶುದ್ದೀನ್ ಅವರು ಇರ್ಬೋದು, ಅದೇ ರೀತಿ ನಮ್ಮ ಕ್ಯಾಮ್ರಾಮನ್ ಆಗಿರ್ತಕ್ಕಂಥ ಆಂಜನೇಯ ಇರ್ಬೋದು, ನಮ್ಮ ಇಡೀ ತಂಡ ಇವತ್ತು ಈಗಾಗಲೇ 2 ತಾಲೂಕನ್ನು ಮುಗಿಸಿದೆ. ಈಗ ನಾವು ಇರ್ತಕ್ಕಂಥದ್ದು ಸಾಗರ ವಿಧಾನಸಭಾ ಕ್ಷೇತ್ರ. ಬೇಳೂರು ಗೋಪಾಲಕೃಷ್ಣ ಅವರು ಈ ಒಂದು ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆದ್ದಿದ್ದಾರೆ. ಇಲ್ಲೂ ಕೂಡ ಜನಗಳ ಅಭಿಪ್ರಾಯ ಒಂದೇ, ನೇರ ಹಣಾಹಣಿ ಕಾಂಗ್ರೆಸ್ ಮತ್ತು BJP ನಡುವೆ ಇದೆ ಅಂಥೇಳಿ. ಎಲ್ಲೋ ಒಂದು ಕಡೆ ರಾಘವೇಂದ್ರ ಅವರು ಗೆಲ್ತಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ, ಕೆಲವರು ಗೀತಾ ಶಿವರಾಜ್ ಕುಮಾರ್ ಅವರು ಗೆಲ್ತಾರೆ ಅಂತ ಹೇಳಿದರೆ, ಇನ್ನು ಕೆಲವರು KS ಈಶ್ವರಪ್ಪನವರು ತೊಗೊಂಡಿರ್ತಕ್ಕಂಥ ನಿರ್ಧಾರ ಸರಿ ಇದೆ, ಅವರು ಕೂಡ ಸಾಕಷ್ಟು ಮತಗಳನ್ನು ತಗೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲೂ ಕೆಲವು ಮತದಾರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಏನು ಹೇಳ್ತಾರೆ ನೋಡೋಣ. ಸಾರಿ, ಯಾರು ಗೆಲ್ತಾರೆ ಸಾಹೇಬ್ರೆ? ಈ ಸತಿ ಕಾಂಗ್ರೆಸ್. ಗೀತಾ ಶಿವರಾಜ್ ಕುಮಾರ್ ಯಾರು ಗೆಲ್ಬೋದು ಸರ್? ಸರ್ ಕಾಂಗ್ರೆಸ್ಸೇ ಗೆಲ್ಲುತ್ತೆ ಸರ್. ಕಾಂಗ್ರೆಸ್ ಗೆಲ್ಲುತ್ತೆ. ಹೌದು ಸರ್. ಕಾಂಗ್ರೆಸ್ ಬರುತ್ತೆ. ಗೀತಾ ಶಿವರಾಜ್ ಕುಮಾರ್ ಅವ್ರು ಗೆಲ್ತಾರೆ. ಸರ್, ಗೀತಾ ಶಿವರಾಜ್ ಕುಮಾರ್ ಮೇಲೆ ಹಣೆ ಇದೆ ಸರ್. BJP ಬರೋದು. BJP ಬರುತ್ತೆ. ರಾಘವೇಂದ್ರ ಅವ್ರು ಗೆಲ್ತಾರೆ ಅಂತೀವಿ. ರಾಘವೇಂದ್ರ ಬರೋದು. ಸಾಗರ ವಿಧಾನಸಭಾ ಕ್ಷೇತ್ರದ ಪ್ರಬುದ್ಧ ಮತದಾರರ ಮಾತು. ಅನೇಕ ಮತದಾರರನ್ನು ನಾವು ಮಾತಾಡಿಸಿದ್ವಿ. ಅವರೆಲ್ಲರ ಅನೇಕ ಅಂತರಾದ ಮಾತು. ಕೆಲವರು ರಾಘವೇಂದ್ರ ಅವರು ಗೆಲ್ತಾರೆ ಅಂತ ಹೇಳಿದರು, ಕೆಲವರು ಗೀತಾ ಶಿವರಾಜ್ ಕುಮಾರ್ ಅವ್ರು ಗೆಲ್ತಾರೆ ಅಂತ ಹೇಳಿದರು, ಕೆಲವರು ಈಶ್ವರಪ್ಪನವರಿಗೂ ಕೂಡ ಗೆಲ್ಲಕ್ಕೆ ಅವಕಾಶ ಇದೆ ಅಂತ ಹೇಳಿದರು. ಇದೆಲ್ಲವೂ ಕೂಡ ಸಾಗರ ವಿಧಾನಸಭಾ ಕ್ಷೇತ್ರದ ಪ್ರಬುದ್ಧ ಮತದಾರರ ಅಂತರಾಳದ ಮಾತು. ಕ್ಯಾಮ್ರಾಮನ್ ಆಂಜನೇಯ ಜೊತೆ ಮುರಳಿ ವ್ಯಾಸ್, ಕನ್ನಡ 9 ನ್ಯೂಸ್ ಸಾಗರ. ಈ ಬಾರಿ ಕೂಡ ರಾಘವೇಂದ್ರ ಅವರು 1 ಲಕ್ಷ ಓಟಿಂದ ಅಂತರದಿಂದ ಈ ವರ್ಷ ಕೂಡ ಆಯ್ಕೆಯಾಗಿ ಬರ್ತಾರೆ. ರಾಘವೇಂದ್ರ ಅವರು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ, ಸುಮಾರು 3 ಚುನಾವಣೆಯಲ್ಲಿ ವಿನ್ ಆಗಿದ್ದಾರೆ. ಪ್ರತಿಯೊಂದು ಗ್ರಾಮ ಮಟ್ಟದಿಂದ ಹಿಡಿದು ತಾಲೂಕು ಮಟ್ಟದ ತನಕನೂ ಅವರಿಗೆ ಒಂದು ಯಾವ್ಯಾವ ರೀತಿ ಕೆಲಸಗಳು ಯಾವ್ಯಾವ ಗ್ರಾಮದಲ್ಲಿದೆ ಅನ್ನೋದು ಈಗಾಗಲೇ ಅವ್ರಿಗೆ ಗೊತ್ತಿದೆ. ಕಾಂಗ್ರೆಸ್ ಬರ್ಬೋದು ಈ ಸಲ. ಗೀತಾ ಶಿವರಾಜ್ ಕುಮಾರ್ ಅವ್ರು ಗೆಲ್ತಾರೆ. ಗೀತಾ ಓಟಿಂದ ಗೆಲ್ಬೋದು. ಎಷ್ಟು ಓಟಿಂದ ಅಂತ ಗೊತ್ತಿಲ್ಲ, ಒಟ್ಟು ಗೆಲ್ಲೋದಂತೂ ಖಂಡಿತ. ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವಿದ್ದೀವಿ. ಈಗ ಸಾಗರದ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀವಿ. ಇಲ್ಲೂ ಕೂಡ ಅನೇಕ ಮತದಾರರಿದ್ದಾರೆ. ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಅನೇಕ ಮತದಾರರು ನಮಗೆ ಕಾಣ್ತಾ ಇದ್ದಾರೆ. ಸರ್, ಯಾರು ಗೆಲ್ತಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ? ಶಿವಮೊಗ್ಗ ಲೋಕಸಭೆ BS ರಾಘವೇಂದ್ರ ಅವ್ರು ಗೆಲ್ತಾರೆ ಸರ್. ಮಾಮೂಲಿ BJP ಜೈ. ರಾಘವೇಂದ್ರ ಅವ್ರು ಗೆಲ್ತಾರೆ. ಗೆಲ್ಬೋದು ಸರ್. ಕನ್ನಡ 9 ನ್ಯೂಸ್ ಚಾನಲ್ ತಂಡ ಸೊರಬಕ್ಕೆ ಪ್ರಯಾಣ ಬೆಳೆಸ್ತಾ ಇದೆ. ಅದಕ್ಕಿಂತ ಮೊದಲು ಈಗ ತೀರ್ಥಹಳ್ಳಿ ನಂತರ ಈಗ ಸಾಗರದಲ್ಲಿ ನಮ್ಮ ಕಾರ್ಯಕ್ರಮ ಯಾರು ಹಿತವರು ನಿಮಗೆ ಈ ಮೂರೊಳಗೆ ಅನ್ನುವಂಥ ಕಾರ್ಯಕ್ರಮದಲ್ಲಿ ನಾವು ಅನೇಕ ಮತದಾರರನ್ನ ಮಾತಾಡಿಸಿದ್ವಿ. ಸಾಗರ ವಿಧಾನಸಭಾ ಕ್ಷೇತ್ರದ ಅನೇಕ ಮತದಾರರನ್ನ ಮಾತಾಡಿಸಿದ್ವಿ. ಇಲ್ಲೂ ಕೂಡ ಕೆಲವರು ಹೇಳ್ತಾರೆ ರಾಘವೇಂದ್ರ ಅವರು ಗೆಲ್ತಾರೆ ಅಂತ, ಕೆಲವರು ಹೇಳ್ತಾರೆ ಗೀತಾ ಶಿವರಾಜ್ ಕುಮಾರ್ ಅವರು ಗೆಲ್ತಾರೆ ಅಂತ ಹೇಳಿ. ಅದೇ ರೀತಿ ಈಶ್ವರಪ್ಪನವರಿಗೂ ಕೂಡ ಎಲ್ಲೋ ಒಂದು ಕಡೆ ಅವಕಾಶ ಇದೆ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಇಲ್ಲಿರ್ತಕ್ಕಂಥ ಮತದಾರರು
ನಮ್ಮ ಮುಂದೆ ನಮ್ಮ ಚಾನೆಲ್ನ ಮುಂದೆ ಮಾತಾಡಿದರು. ಅವರ ಅಂತರಾಳದ ಮಾತುಗಳನ್ನು ಹೇಳಿದರು. ಇದಿಷ್ಟು ಈಗ ನಮ್ಮ ತಂಡ ಪ್ರಯಾಣವನ್ನು ಬೆಳೆಸ್ತಾ ಸೊರಬಾದ ನಂತರ ಶಿರಾಳಕೊಪ್ಪ, ಅನಂತರ ಶಿಕಾರಿಪುರ ಈ 4 ತಾಲೂಕು ಕೇಂದ್ರಗಳಲ್ಲೂ ಕೂಡ ಮತದಾರರ ಅಭಿಪ್ರಾಯವನ್ನು ಒಂದು ಸಂಗ್ರಹ ಮಾಡುವಂಥ ದೃಷ್ಟಿಯಿಂದ ಕನ್ನಡ 9 ನ್ಯೂಸ್ ಇವತ್ತಿನ ಬೆಳಗಿನಿಂದ ಈ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಸಂಚಾರವನ್ನು ಮಾಡ್ತಾ ಈಗ ಸಾಗರದಿಂದ ಸೊರಬಕ್ಕೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ಇದಿಷ್ಟು ಇಲ್ಲಿರ್ತಕ್ಕಂಥ ಮತದಾರರ ಅಂತರಾಳದ ಮಾತು. ಕ್ಯಾಮ್ರಾಮನ್ ಅಂಜು ಜೊತೆ ಮುರಳಿ ವ್ಯಾಸ್, ಕನ್ನಡ 9 ನ್ಯೂಸ್, ಸಾಗರ. ಸಾಗರ ವಿಧಾನಸಭಾ ಕ್ಷೇತ್ರದ ಮತದಾರರನ್ನ ಮಾತಾಡಿಸಿ ನಮ್ಮ ಕನ್ನಡ 9 ನ್ಯೂಸ್ ತಂಡ ಈಗ ಸೊರಬ ವಿಧಾನಸಭಾ ಕ್ಷೇತ್ರದ ಕಡೆ ಪ್ರಯಾಣ ಬೆಳೆಸ್ತಾ ಇದೆ. ಮಧ್ಯದಲ್ಲಿ ಬರುವಂಥ ಒಂದು ಸಣ್ಣ ಕ್ಷೇತ್ರ ಉಳಿವಿ ಕ್ಷೇತ್ರದ ಮತದಾರರ ಮನದಾಳದ ಮಾತು ಏನಿದೆ ಅಂತ ಕೇಳೋಣ ಬನ್ನಿ. ಇಲ್ಲೂ ಕೂಡ ಅನೇಕ ಮತದಾರರಿದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ ಬನ್ನಿ. 50-50 ಇದೆ, ನೋಡುವ ಯಾವ ಗೀತಾ ಶಿವರಾಜ್ ಕುಮಾರ್ ಅವರು ಗೆಲ್ಬೋದು, ಇಲ್ಲ ರಾಘವೇಂದ್ರ ಅವರು ಗೆಲ್ಬೋದು. ಬಿಜೆಪಿ ಫೈಟ್ ಇದೆ, ಸಿಕ್ಕಾಪಟ್ಟೆ ಫೈಟ್ ಇದೆ. ಈಗ ಈಶ್ವರಪ್ಪನವರು ರಾಷ್ಟ್ರಭಕ್ತರ ಬಳಗದಿಂದ ಈಶ್ವರಪ್ಪ ಏನು ಇಲ್ರಿ, ಅವನು ಸುಮ್ಮನೆ ವೇಸ್ಟ್. ಗೀತಾ ಶಿವರಾಜ್ ಕುಮಾರ್ ಅವ್ರು ಗೆಲ್ತಾರೆ. ಎಷ್ಟು ಟೋಟಲ್ ಗೆಲ್ಬೋದು? ಒಂದು ಲಕ್ಷದ ಮೇಲೆ. ಶಿವಮೊಗ್ಗ ಗೀತಕ್ಕ ಗೆಲ್ತಾರೆ. ಎಷ್ಟು ಟೋಟಲ್ ಗೆಲ್ಬೋದು? ಎಷ್ಟು ಓಟು ಅಂತಲ್ಲ, ಶಿವಮೊಗ್ಗ ಗೆಲ್ತಾರೆ. ಉಳಿವಿ ಕ್ಷೇತ್ರದ ಕೆಲವು ಮತದಾರರು ಕೂಡ ನಮ್ಮೊಂದಿಗೆ ಇಲ್ಲಿ ಮಾತಾಡಬೇಕು ಅಂತಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಯಾರು ಗೆಲ್ತಾರೆ ಶಿವಮೊಗ್ಗ ಗೀತಾ ಶಿವರಾಜ್ ಕುಮಾರ್. ಎಷ್ಟು ಟೋಟಲ್ ಗೆಲ್ಬೋದು ಸರ್? ಅದು ಹೇಳೋಕ್ಕಾಗಲ್ಲ ಸರ್, ನೇರ ಹಣಾಹಣಿ ಐತೆ. ಈ ಸರಿ ಗೀತಾ ಶಿವರಾಜ್ ಕುಮಾರ್ ಗೆಲ್ತಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ತೀರ್ಥಹಳ್ಳಿ ಆಯಿತು, ಸಾಗರ ಆಯಿತು. ನಾವೀಗ ಬಂದಿರತಕ್ಕಂಥದ್ದು ಸೊರಬ ವಿಧಾನಸಭಾ ಕ್ಷೇತ್ರ. ರಾಜ್ಯದ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಪ್ರತಿನಿಧಿಸ್ತಾ ಇರತಕ್ಕಂಥ ಕ್ಷೇತ್ರದಲ್ಲಿ ಯಾವ ರೀತಿ ಇದೆ, ಇಲ್ಲಿ ಒಂದು ರಾಜಕೀಯದ ಆಟ ಯಾವ ರೀತಿ ಇದೆ ಅಂತ ಕೇಳೋಣ. ಇಲ್ಲಿನ ಮತದಾರರು ಅವರ ಮನದಾಳದ ಮಾತು ಯಾವ ರೀತಿ ಇದೆ ಅಂತ ಕೇಳೋಣ. ಸರ್, ಬರುವಂಥ 7ನೇ ತಾರೀಕು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇದೆ. ಹೌದು. 3 ಜನ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಹೌದು. ಸಾಮಾನ್ಯವಾಗಿ ರಾಘವೇಂದ್ರ ಅವ್ರು ಗೆಲ್ಬೋದು ಶಿವಮೊಗ್ಗ ಕಾನ್ಸ್ಟಿಟ್ಯೂನ್ಸಿಯಿಂದ. ನನ್ನ ಪ್ರಕಾರ ರಾಘವೇಂದ್ರ ಅವ್ರು ಗೆಲ್ಬೋದು. ಅಮ್ಮಮ್ಮ ಅಂದರೆ ಒಂದು 3 ಲಕ್ಷ ಅಂತರದಲ್ಲಿ ಗೆಲ್ಬೋದು ಅಂತ ನಮ್ಮ ಅನಿಸಿಕೆ. ಕಾಂಗ್ರೆಸ್ಸು ಹೇಳಿದ 5 ಗ್ಯಾರಂಟಿನ ಜನರಿಗೆ ಮನದಟ್ಟು ಮಾಡಿಕೊಟ್ಟಿದೆ. ಆಮೇಲೆ ಅವರಿಗೆ ಯಾವುದನ್ನು ಮಾಡಿಲ್ಲ, ಏನೂ ಇಲ್ಲ, ಆ ಪಕ್ಷ ಏನು ಮಾಡಿಲ್ಲ ಅಂತ ಹೇಳಂಗಿಲ್ಲ. ಸಿದ್ದರಾಮಯ್ಯ ಆಗಲಿ, ಡಿ ಕೆ ಶಿವಕುಮಾರ್ ಆಗಲಿ ಏನು ಗ್ಯಾರಂಟಿ ನುಡಿದಂತೆ ಮಾತನ್ನು ಕೊಟ್ಟಿದ್ದಾರೆ ಜನರಿಗೆ. ಅವ್ರು ಗೆದ್ದೇ ಗೆಲ್ತಾರೆ. ಕಾಂಗ್ರೆಸ್ಸು ಈ ರಾಜ್ಯದಲ್ಲಿ ನಾವು 28ಕ್ಕೆ 28 ಬರ್ತಾಯಿದೆ ಅಂತ ಹೇಳಲ್ಲ, ಏನೇ ಇಲ್ಲ ಅಂದ್ರೆ ಒಂದು 20 ಸೀಟು ಬರುತ್ತೆ. ಬೆಳಗ್ಗಿನಿಂದ ತೀರ್ಥಹಳ್ಳಿ ಆಯಿತು, ಸಾಗರ ಆಯಿತು. ಈಗ ನಾವು ಬಂದಿರತಕ್ಕಂಥದ್ದು ಸೊರಬ ವಿಧಾನಸಭಾ ಕ್ಷೇತ್ರಕ್ಕೆ. ಇಲ್ಲೂ ಕೂಡ ಅನೇಕ ಮತದಾರರಿದ್ದಾರೆ. ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಬರುವಂಥ 7ನೇ ತಾರೀಕು ಮೊದಲನೇದಾಗಿ ತಾವು ಮತದಾನ ಮಾಡ್ತೀರಾ? ಮತದಾನ ಮಾಡ್ತೀವಿ, ಗ್ಯಾರಂಟಿ ಮಾಡ್ತೀವಿ. ಈಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 3 ಜನ ಅಭ್ಯರ್ಥಿಗಳಿದೆ. ಹೌದು. ಈ ಬಾರಿ ಯಾವುದೇ ಕಾರಣಕ್ಕೂ ಬಂಗಾರಪ್ಪನವರ ಸುಪುತ್ರಿ ಹಾಗೂ ಮಧು ಬಂಗಾರಪ್ಪನವರ ಸಹೋದರಿಯಾದಂತಹ ಗೀತಾ ಶಿವರಾಜ್ ಕುಮಾರ್ ಅವರು 100ಕ್ಕೆ 100, ಯಾಕೆಂದರೆ ಹೆಣ್ಮಕ್ಳ ಆಶೀರ್ವಾದ ಭಾಳ 100ಕ್ಕೆ 100% ಇದೆ. ಗೀತಾ ಕವಿನ ರಾಘಣ್ಣ ಗೆಲ್ತಾರೆ ಅಂದ್ರೆ ನನ್ನ ಅಭಿಪ್ರಾಯ. ಬಾಕಿ ಪ್ರಶ್ನೆನೇ ಬೇಡ, ಅಭಿವೃದ್ಧಿ ಒಂದೇ ಸಾಕು ನಮಗೆ. ಕಾರಣ ರಾಘಣ್ಣ 2 ಲಕ್ಷದ ಅಧಿಕ ಮತದಿಂದ ಗೆದ್ದೇ ಗೆಲ್ತಾರೆ ಅಂತ ಘಂಟಾಘೋಷವಾಗಿ ಸಾರಿಸಿ ಹೇಳ್ತೀನಿ. ಸೊರಬ ವಿಧಾನಸಭಾ ಕ್ಷೇತ್ರದ ಮತದಾರರ ಅಂತರಾಳದ ಮಾತು. ಅನೇಕ ಜನ ಮತದಾರರನ್ನು ನಾವೀಗ ಮಾತಾಡಿಸಿದ್ವಿ. ಕೆಲವರು ಗೀತಾ ಶಿವರಾಜ್ ಕುಮಾರ್ ಅವ್ರು ಗೆಲ್ತಾರೆ ಅಂತ ಹೇಳ್ತಿದ್ದಾರೆ, ಕೆಲವರು ರಾಘವೇಂದ್ರ ಅವ್ರು ಗೆಲ್ತಾರೆ ಅಂತ ಹೇಳ್ತಿದ್ದಾರೆ, ಕೆಲವರು ಬೇರೆ ಬೇರೆ ರೀತಿಯ ಅವರವರ ಮನಸ್ಸಿಗೆ ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸನ್ನು ನೀಡ್ತಾ ಇದ್ದಾರೆ. ಇದಿಷ್ಟು ಕ್ಯಾಮ್ರಾಮನ್ ಇಮ್ತಿಯಾಜ್ ಜೊತೆ ಸೊರಬದಿಂದ ಕನ್ನಡ 9 ನ್ಯೂಸ್ಗಾಗಿ ಮುರಳಿ ವ್ಯಾಸ್, ಸೊರಬ. ನಮ್ಮ ತಂಡ ಸೊರಬದಿಂದ ಪ್ರಯಾಣವನ್ನು ಬೆಳೆಸ್ತಾ ಈಗ ನಾವಿರ್ತಕ್ಕಂಥದ್ದು ಈ ಒಂದು ಕುಂಟ್ರಳ್ಳಿ ಟೋಲ್ನಾಕದಲ್ಲಿ. ಈ ಟೋಲ್ನಾಕದ ನಂತರ ನಮ್ಮ ಪ್ರಯಾಣ ಶಿಕಾರಿಪುರದಲ್ಲೂ ಕೂಡ ಕೆಲವು ಮತದಾರರನ್ನ ಮಾತಾಡಿಸಿ ಅನಂತರದಲ್ಲಿ ನಾವು ಶಿವಮೊಗ್ಗವನ್ನು ತಲುಪ್ತೇವೆ. ಶಿವಮೊಗ್ಗದ ಮತದಾರರನ್ನ ಮಾತಾಡಿಸ್ತೇವೆ. ಯಾರು ಹಿತವರು ನಿಮಗೆ ಈ 3ರೊಳಗೆ ಅನ್ನುವಂಥ ಕಾರ್ಯಕ್ರಮದಲ್ಲಿ ನಾವು ಶಿವಮೊಗ್ಗದ ಮತದಾರರನ್ನ ಮಾತಾಡಿಸ್ತಾ ಇದ್ದೇವೆ. ಈಗ ನಮ್ಮ ಪ್ರಯಾಣ ಹೀಗೆ ಮುಂದುವರಿತಾ ಬನ್ನಿ ವೀಕ್ಷಕರೇ, ಶಿಕಾರಿಪುರದ ಮತದಾರರು ಏನು ಹೇಳ್ತಾರೆ ಅಂತ ಕೇಳೋಣ.
ಭೇಟಿಯನ್ನು ಕೊಡ್ತಾ ನಮ್ಮ ಕನ್ನಡ 9 ನ್ಯೂಸ್ ತಂಡ ಈಗ ಬಂದಿರತಕ್ಕಂಥದ್ದು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪನವರು ಪ್ರತಿನಿಧಿಸ್ತಾ ಇರತಕ್ಕಂಥ ಕ್ಷೇತ್ರ ಶಿಕಾರಿಪುರ. ಈಗ ಅವರ ಮಗ ವಿಜೇಂದ್ರ ಅವರು ಈ ಒಂದು ಶಿಕಾರಿಪುರದಿಂದ ವಿಧಾನಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಇಲ್ಲಿನ ಮತದಾರರು ಏನನ್ನೇ ಹೇಳ್ತಾರೆ ಅಂತ ನಮ್ಮ ಕಾರ್ಯಕ್ರಮ ಯಾರು ಹಿತವರು ನಿಮಗೆ ಈ ಮೂವರೊಳಗೆ ಅನ್ನುವಂಥ ಕಾರ್ಯಕ್ರಮದಲ್ಲಿ ಇಲ್ಲಿನ ಮತದಾರರು ಏನು ಹೇಳ್ತಾರೆ ಅಂತ ಕೇಳೋಣ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ 3 ಜನ ಇದ್ದಾರೆ. ಈಗ ಸದ್ಯ ಗೀತಾ ಸುರೇಶ್ಕುಮಾರ್ ಅವರು ಇದೆ. ಗೀತಾ ಶಿವರಾಜ್ಕುಮಾರ್ ಅವ್ರು ಗೆಲ್ತಾರೆ ಅಂತ ಹೇಳ್ತೀರಾ? ಗೆಲ್ತಾರೆ, 100% ಗೆಲ್ತಾರೆ ಈ ಸಲ. ಗೆಲ್ತಾರೆ ಸರ್. ಇಲ್ಲಿ ಬಿ ವೈ ರಾಘವೇಂದ್ರ ಅವರು ಗೆಲ್ಲೋದು ಹಂಗೆ ಹೇಳೋದು ಕಷ್ಟ ಆಗುತ್ತೆ. ಕಾಂಗ್ರೆಸ್ಗೂ ಮತ್ತು BJPಗೂ ಫೈಟಿಂಗ್ ಇದೆ. ಇಂಥವರೇ ಗೆಲ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗುತ್ತೆ. ಹೇಳೋಕ್ಕಾಗಲ್ಲ ಸರ್, ಫೈಟ್ ಇದೆ. ಹೋಗಿ ಫೈಟ್ ಯಾರಿಗೆ? ರಾಘವೇಂದ್ರ ಅವರಿಗೆ ಮತ್ತು ಕಾಂಗ್ರೆಸ್ಸಿಗೆ. ಶಿವರಾಜ್ಕುಮಾರ್ ಅವ್ರು ಗೆಲ್ಬೋದು. ಗೀತಾ ಶಿವರಾಜ್ಕುಮಾರ್ ಅವ್ರು ಗೆಲ್ತಾರೆ ಅಂತೀರಾ? ನೋಡ್ಬೇಕು ಸರ್, ಅದೇ ಈಗ ಪ್ರೆಸೆಂಟ್ ಸಿಚುಯೇಷನ್ ಶಿವಮೊಗ್ಗದಲ್ಲಿ ಸ್ವಲ್ಪ ಟಫ್ ಇದೆ. ಕಾಂಗ್ರೆಸ್ಸು ಕೂಡ ಒಳ್ಳೆ ಇದು ಗ್ಯಾರಂಟಿಗಳನ್ನೆಲ್ಲ ಅನುಷ್ಠಾನ ಮಾಡಿದ್ದಾರೆ ಲಾಸ್ಟ್ ಟೈಮ್. ಆಗಿರೋದ್ರಿಂದ ಈಗ ಟಫ್ ಕಾಂಪಿಟೇಷನ್ ಬಂದು BJP ಮತ್ತು ಕಾಂಗ್ರೆಸ್ಸಿಗೆ ಇದೆ. ಐ ಥಿಂಕ್ ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ವರ್ಕೌಟ್ ಆಗುತ್ತೆ ಅಂತೀರಾ? ಗ್ಯಾರಂಟಿ ವರ್ಕೌಟ್ ಆಗುತ್ತೆ. ಬಿ ವೈ ರಾಘವೇಂದ್ರ ಬಿಟ್ಟರೆ ಮತ್ತು ಯಾರೂ ಅಷ್ಟು ಕೆಲಸ ಮಾಡಿಲ್ಲ. ಸರ್, ಯಾರು ಬರ್ತಾರೆ? ಬಿ ವೈ ರಾಘವೇಂದ್ರ ಅವ್ರು ಬರ್ತಾರಣ್ಣ. ಸಂಸದರಾಗಿ ಹಣ ಕಮ್ಮಿ ಇಲ್ಲ ಅಂದ್ರೂ 2 ಲಕ್ಷದ ಮೇಲೆ ಟೋಟಲ್ ಬಂದೇ ಬರ್ತಾರೆ. ನಮ್ಮ ರಾಘಣ್ಣ 1.5 ಲಕ್ಷದಲ್ಲಿ ಲೀಡಿಂಗ್ನಲ್ಲಿ ಬರ್ತಾನೆ. ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಅವರು, ಎಲ್ಲದಕ್ಕೂ ಅಭಿವೃದ್ಧಿ ಮಾಡಿದ್ದಾರೆ. ರಾಘಣ್ಣ ಆಗಲಿ, ನಮ್ಮ ಯಡಿಯೂರಪ್ಪ ಸಾಹೇಬರಾಗಲಿ, ವಿಜಯಣ್ಣ ಆಗಲಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ಮೋದಿ ಅಲ್ಲಿ ಅವರು ಗೆಲ್ಲೋದಂತೂ ನಿಜ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಅಥವಾ ನಗರದ ಮತದಾರರ ಅಂತರಾಳದ ಮಾತು. ಬೆಳಗ್ಗಿನಿಂದ ನಾವು ಈಗಾಗಲೇ 4 ತಾಲೂಕುಗಳಲ್ಲೂ ಕೂಡ ಮತದಾರರ ಮನದಾಳದ ಮಾತನ್ನು ಬೆಳಗ್ಗಿನಿಂದ ನಾವು ಅನೇಕ ಮತದಾರರನ್ನ ಮಾತಾಡಿಸಿದ್ವಿ. ಒಬ್ಬೊಬ್ಬರು ಕೂಡ ಒಂದೊಂದು ರೀತಿಯ ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ. ಕೆಲವರು ರಾಘವೇಂದ್ರ ಅವ್ರು ಗೆಲ್ತಾರೆ ಅಂತ ಹೇಳ್ತಾರೆ, ಕೆಲವರು ಗೀತಾ ಶಿವರಾಜ್ಕುಮಾರ್ ಅವ್ರು ಗೆಲ್ತಾರೆ ಅಂತ ಹೇಳ್ತಾರೆ. ಈಶ್ವರಪ್ಪನವರು ಕೂಡ ಸ್ಪರ್ಧೆಯನ್ನು ನೀಡ್ತಾರೆ, ತ್ರಿಕೋನ ಸ್ಪರ್ಧೆ ಇದೆ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಅನೇಕ ಮತದಾರರು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ಇವೆಲ್ಲವನ್ನು ತಮಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಪೂರ್ಣ ಸಮೀಕ್ಷೆಯನ್ನು ತಮ್ಮ ಮುಂದೆ ನಾಳೆ ಬೆಳಗ್ಗೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮದ ಹೆಸರೇ ಅದು, ನಮ್ಮ ಕಾರ್ಯಕ್ರಮದ ಟೈಟಲ್ ಕೂಡ ಅದೇ, ಯಾರು ಹಿತವರು ನಿಮಗೆ ಈ ಮೂವರೊಳಗೆ ಅನ್ನುವಂಥ ಕಾರ್ಯಕ್ರಮದಲ್ಲಿ ಬೆಳಗ್ಗಿನಿಂದ ಎಲ್ಲ ತಾಲೂಕಿನ ಮತದಾರರನ್ನ ಮಾತಾಡಿಸಿದ್ದೇವೆ. ಇದಿಷ್ಟು ಕನ್ನಡ 9 ನ್ಯೂಸ್ಗಾಗಿ ಶಿಕಾರಿಪುರದ ಖಾಸಗಿ ಬಸ್ ನಿಲ್ದಾಣದಿಂದ ಕ್ಯಾಮ್ರಾಮನ್ ಇಮ್ತಿಯಾಜ್ ಜೊತೆ ಮುರಳಿ ವ್ಯಾಸ್, ಶಿವಮೊಗ್ಗ. ನಾನು ನಿಮ್ಮ ಪ್ರೀತಿಯ ಮುರಳಿ ವ್ಯಾಸ್. ಕನ್ನಡ 9 ನ್ಯೂಸ್ ತಂಡ ನಿನ್ನೆಯಿಂದ ಶಿವಮೊಗ್ಗದ ಅನೇಕ ತಾಲೂಕುಗಳಲ್ಲಿ ಸಂಚಾರವನ್ನು ಮಾಡಿ ನಾವೀಗ ಇರತಕ್ಕಂಥದ್ದು ಶಿವಮೊಗ್ಗ ನಗರ. ಕರ್ನಾಟಕದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಎಂದೇ ಪ್ರಖ್ಯಾತ ಆಗಿರ್ತಕ್ಕಂಥ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಬರುವಂಥ ಮಂಗಳವಾರ 7ನೇ ತಾರೀಕು ಚುನಾವಣೆ ನಡೀತಾ ಇದೆ. 3 ಜನ ಸ್ಪರ್ಧಿಗಳು ಅತಿ ಮುಖ್ಯವಾಗಿ ನಮಗೆ ಇಲ್ಲಿ ಕಂಡು ಬರ್ತಾ ಇದ್ದಾರೆ. ರಾಷ್ಟ್ರಭಕ್ತರ ಬಳಗದಿಂದ KS ಈಶ್ವರಪ್ಪನವರು, ಅದೇ ರೀತಿ ಹಾಲಿ ಸಂಸದರಾಗಿರ್ತಕ್ಕಂಥ BY ರಾಘವೇಂದ್ರ ಅವರು ಹಾಗೂ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ಕುಮಾರ್ ಅವರು ಕಣದಲ್ಲಿದ್ದಾರೆ. ನಿನ್ನೆ ಶಿವಮೊಗ್ಗ ಜಿಲ್ಲೆಯ ಅನೇಕ ತಾಲೂಕುಗಳಲ್ಲಿ ನಾವು ಮತದಾರರ ಮನದಾಳದ ಮಾತನ್ನು ಕೇಳಿದ್ವಿ. ಇವತ್ತು ಶಿವಮೊಗ್ಗ ನಗರದ ಮತದಾರರು ಏನನ್ನೇ ಹೇಳ್ತಾರೆ, ಯಾವ ಅಭ್ಯರ್ಥಿಯ ಪರವಾಗಿದ್ದಾರೆ, ಯಾವ ಅಭ್ಯರ್ಥಿ ಗೆಲ್ತಾರೆ ಅನ್ನೋದನ್ನು ತಮಗೆ ತೋರಿಸ್ಬೇಕು ಅನ್ನೋಂಥ ದೃಷ್ಟಿಯಿಂದ ಶಿವಮೊಗ್ಗದ ಹೊನ್ನಾಳಿ ರಸ್ತೆಯಲ್ಲಿರ್ತಕ್ಕಂಥ ಈ ಒಂದು ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ನಾವಿದ್ದೀವಿ. ಇಲ್ಲೂ ಕೂಡ ಅನೇಕ ಜನ ಮತದಾರರಿದ್ದಾರೆ. ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ ಬನ್ನಿ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಶಿವಮೊಗ್ಗದಲ್ಲಿ ಗೀತಾ. ಯಾರು ಗೆಲ್ಬೋದು ಸರ್ ಶಿವಮೊಗ್ಗದಲ್ಲಿ? ನಮಗೆ ಶಿವರಾಜ್ಕುಮಾರ್ ಗೀತಾ ಶಿವರಾಜ್ಕುಮಾರ್. ಎಸ್ 100%. ಕಾಂಗ್ರೆಸ್ ಬರುತ್ತೆ. ರಾಘವೇಂದ್ರ BJP ಕಾಂಗ್ರೆಸ್ಸಿಗೆ ಫೈಟ್. ನಮ್ಮ ಪ್ರಕಾರ 2 ಕಡೆ ಫೈಟ್ ಇದೆ. ರಾಘವೇಂದ್ರ ಅವರು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಶಿವಮೊಗ್ಗದಲ್ಲಿ. ಕಾಂಗ್ರೆಸ್ ಈಗ ಇವರೇ ಜಗಳ ಆಡ್ತಾರಂತ ಕಾಂಗ್ರೆಸ್ ಅವರಿಗೂ ಓಟ್ ಹಾಕ್ಬೋದು ಜನ. ಫಲಿತಾಂಶ ಬಂದ್ಮೇಲೆ ಹೇಳಕ್ಕಾಗತ್ತೆ ಅದು. ಕಾಂಗ್ರೆಸ್ ಗೆಲ್ಲತ್ತೆ ಅಂತೀರಾ? ಕಾಂಗ್ರೆಸ್ ಅಂತೂ ಪಕ್ಕಾ ಸರ್. ಗೀತಾ ಶಿವರಾಜ್ಕುಮಾರ್. ಯಾರು ಈಶ್ವರಪ್ಪರು ಗೆಲ್ಬಹುದು? ಶಿವಮೊಗ್ಗದಲ್ಲಿ ಸರ್ ಈಗ ಈಶ್ವರಪ್ಪರು ನಿಂತಿರೋದ್ರಿಂದ ಸ್ವಲ್ಪ ತುರುಸಿನ ಚುನಾವಣೆ ಅಂತ ಹೇಳ್ಬೋದು. ಹೌದು, ಯಾಕಂದರೆ ಅವರು BJP ಪಕ್ಷದಲ್ಲಿದ್ದಂಥವರು ಇವತ್ತು ಮತ್ತೆ ಅವರು ಬಂಡಾಯ ನಿಂತ್ಕೊಂಡಿದ್ದರಿಂದ BJPಗೆ ಮತ್ತು ಅವರು BJP ಓಟನ್ನು ಸ್ವಲ್ಪ ಡಿವೈಡ್ ಮಾಡೋಂಥ ಚಾನ್ಸಸ್ ಇದೆ. ಆದರೆ ಈ ಶಿವಮೊಗ್ಗದಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿ ಕೆಲಸ ನೋಡಿದರೆ ಮತ್ತೆ ರಾಘವೇಂದ್ರ ಒಂದು ಅವಕಾಶ ಕೊಟ್ಟರು ಕೊಡ್ಬೋದು, ಜನ ಗೆಲ್ಬೋದು ಈಶ್ವರಪ್ಪನವರು. ಶಿವಮೊಗ್ಗ ಇಂಥ ಒಳ್ಳೆ ಸಿಟಿ ಆಗಬೇಕಪ್ಪ ಅಂದ್ರೆ ಅವರೇ ಕಾರಣ, ಈಶ್ವರಪ್ಪರು. ಸೊ ಈಶ್ವರಪ್ಪರೇ ಗೆಲ್ಲಿತಾರೆ. 100% ಈಶ್ವರಪ್ಪರೇ ವಿನ್ ಆಗೋದು.
ಹಳೆ ಬಸ್ ಸ್ಟಾಪ್ ಬಳಿ ಇಲ್ಲೂ ಕೂಡ ಅನೇಕ ಮತದಾರರಿದ್ದಾರೆ. ಅವರೇನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಶಿವಮೊಗ್ಗ ರಾಘವೇಂದ್ರ ಎಷ್ಟು ಟೋಟಲ್ ಗೆಲ್ಬೋದು? ಹೆಚ್ಚು ಕಮ್ಮಿ 2 ಲಕ್ಷ ಓಟಿಂದ ಗೆಲ್ತಾರೆ. ಶಿವಮೊಗ್ಗ ರಾಘವೇಂದ್ರ ಸರ್. ಟೋಟಲ್ ಗೆಲ್ತಾರೆ ರಾಘಣ್ಣ? ಒಂದು ಗೆಲ್ಬೋದು ಒಟ್ಟು. ಅದೇ ರಾಘವೇಂದ್ರ ಅವ್ರು ಬಿಟ್ಟು ಬೇರೆ ಯಾರಾದರೂ ಗೆಲ್ಲಕ್ಕೆ ಸಾಧ್ಯ ಇದ್ರೆ ರಾಘವೇಂದ್ರ ಬರ್ಬೋದು. ಈ ರಾಘವೇಂದ್ರ ಅವರು ಬರ್ತಾ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ಅದೇ ನಮ್ಮ ವೈಯಕ್ತಿಕ ಅವರೇ ಬರ್ತಾರೆ. ಶಿವಮೊಗ್ಗದಲ್ಲಿ BJP ಕಾಂಗ್ರೆಸ್ 2 ಫೈಟ್ ಇದೆ ಸರ್. ಶಿವಮೊಗ್ಗ ಯಾರು ಗೆಲ್ತಾರೆ ಅನ್ನೋದು ಹೇಳೋಕ್ಕಾಗಲ್ಲ. ಕಷ್ಟ ಇದೆ ಸರ್. ಯಾರೇ ಗೆದ್ರು ಫೈಟ್ ಇದೆ ಸರ್. ಯಾರಿಗೆ ಫೈಟ್ ಬೀಳ್ಬೋದು? 3ಕ್ಕೂ ಫೈಟ್ ಇದೆ ಸರ್. ಶಿವರಾಜ್ ಕುಮಾರ್ ಗೀತಾ ಇದಾರಲ್ಲ, ಅವ್ರು ಗೆದ್ರು ಒಂದು ಚಾನ್ಸ್ ಇದೆ. ಒಂದು ಹಳೆ ಬಸ್ ಸ್ಟಾಪ್ ಈ ಭಾಗದ ಅನೇಕ ಜನ ಆಟೋ ಡ್ರೈವರ್ಗಳನ್ನು, ಮಾಲೀಕರನ್ನೆಲ್ಲ ಮಾತಾಡಿಸಿದ್ವಿ. ಅನೇಕ ಜನ ಮತದಾರನ ಮಾತಾಡಿಸಿದ್ವಿ. ಅವರ ಅಂತರಾಳದ ಮಾತು, ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅನ್ನೋ ರೀತಿಯಲ್ಲಿ ಈಶ್ವರಪ್ಪನವರು ಮತ್ತು ರಾಘವೇಂದ್ರ ಅವರ ಮಧ್ಯದಲ್ಲಿ ಒಂದು ಫೈಟ್ ಆಗಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಎಲ್ಲೋ ಒಂದು ಕಡೆ ಅದು ಅಡ್ವಾಂಟೇಜ್ ಆಗೋ ಚಾನ್ಸಸ್ ಇದೆ ಅನ್ನುವಂಥದ್ದನ್ನು ಬಹಳಷ್ಟು ಜನ ಮತದಾರರು ಹೇಳಿದರು. ಕೆಲವರು ಹೇಳ್ತಾರೆ ಈಶ್ವರಪ್ಪನವರಿಗೂ ಕೂಡ ಗೆಲ್ಲಕ್ಕೆ ಒಂದು ಅವಕಾಶ ಇದೆ ಅಂಥೇಳಿ. ಕಾದು ನೋಡೋಣ. ಜೂನ್ 4ನೇ ತಾರೀಕಿದೆ, ಎಲ್ಲದಕ್ಕೂ ಕೂಡ ತೆರೆ ಬೀಳಲಿದೆ. ಇದಿಷ್ಟು ಇಲ್ಲಿನ ಮತದಾರರ ಅಂತರಾಳದ ಮಾತು. ಕ್ಯಾಮ್ರಾಮನ್ ಇಮ್ತಿಯಾಜ್ ಜೊತೆ ಮುರಳಿ ವ್ಯಾಸ್, ಕನ್ನಡ 9 ನ್ಯೂಸ್, ಶಿವಮೊಗ್ಗ. ಲೋಕಸಭಾ ಕ್ಷೇತ್ರದಲ್ಲಿ ರಾಘವೇಂದ್ರ ಅವ್ರಿಗೆ ಶಿವಮೊಗ್ಗದಲ್ಲಿ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಬಿಜೆಪಿ ಬರುತ್ತೆ. ದಯವಿಟ್ಟು ಎಲ್ಲರೂ ಮತದಾನ ಮಾಡಿ. ಮೇಡಮ್ ಹೇಳಿ. ದಯವಿಟ್ಟು ಎಲ್ಲರೂ ಮತದಾನ ಮಾಡಿ. ಇಲ್ಲಿ ಪಕ್ಕ 100% ರಾಘವೇಂದ್ರ ಅವರು ಗೆಲ್ತಾರೆ ಸರ್. ಮೋದಿ ಅವರಂಥ ನಾಯಕರು ನಮ್ಮ ದೇಶಕ್ಕೆ ಭಾರಿ ಒಂದು ಮುಖ್ಯವಾಗಿ ಬೇಕು. ನಮ್ಮ ದೇಶಕ್ಕೆ ಮೋದಿ ಬಂದರೆ ಭಾರಿ ಅನುಕೂಲ ಆಗುತ್ತೆ ಸರ್. ನಮ್ಮ ಓಟು ಮಾತ್ರ ರಾಘವೇಂದ್ರ ಸರ್. ನಾವು ಪಕ್ಕ BJP. ಆ ಒಂದು ಕಲ್ಯಾಣ ಮಂಟಪದಲ್ಲಿ ಇವತ್ತು ಹೊಸದಾಗಿ ದಾಂಪತ್ಯ ಜೀವನಕ್ಕೆ ಕಾಲನ್ನು ಇಟ್ಟಂತಹ ಇಬ್ಬರು ದಂಪತಿಗಳು ಕೂಡ ಹುಡುಗ ಹುಡುಗಿ ಮತವನ್ನು ಹಾಕ್ರಿ ಅನ್ನುವಂಥ ಅದ್ಭುತವಾದಂಥ ಒಂದು ಮಾಹಿತಿಯನ್ನು ಸಮಾಜಕ್ಕೆ ಕೊಟ್ಟರು. ನಾವು ಒಟ್ಟಿಗೆ ಹೋಗಿ ಮತವನ್ನು ಹಾಕ್ತೇವೆ, ನೀವು ಕೂಡ ಮತವನ್ನು ಹಾಕಿರಿ ಅಂತ ಹೇಳಿದರು. ಇದಿಷ್ಟು ಬೆಕ್ಕಿನಕಲ್ಮಠ ಚೋಲ್ಟ್ರಿಯಿಂದ ಕನ್ನಡ 9 ನ್ಯೂಸ್ಗಾಗಿ ಕ್ಯಾಮ್ರಾಮ್ಯಾನ್ ಇಮ್ತಿಯಾಜ್ ಜೊತೆ ಮುರಳಿ ವ್ಯಾಸ್, ಶಿವಮೊಗ್ಗ. ಮತದಾರರ ಅಂತರಾಳದ ಮಾತು ಅನ್ನುವಂಥ ಕಾರ್ಯಕ್ರಮದಲ್ಲಿ ಯಾರು ಹಿತವರು ನಿಮಗೆ ಈ ಮೂವರೊಳಗೆ ಅನ್ನುವಂಥ ಕಾರ್ಯಕ್ರಮದಲ್ಲಿ ನಾವು ಇರ್ತಕ್ಕಂಥದ್ದು ಶಿವಮೊಗ್ಗದ ವಾಣಿಜ್ಯ ಕೇಂದ್ರ ಗಾಂಧಿ ಬಜಾರ್ನಲ್ಲಿ. ಇಲ್ಲಿನ ಮತದಾರರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ, ನೋಡೋಣ. ಮೊದಲನೇದಾಗಿ ಬಟ್ಟೆ ಅಂಗಡಿ ಒಳಗಡೆ ಹೋಗ್ತಾ ಇದ್ದೀವಿ. ಸರ್, ಯಾರು ಗೆಲ್ಬೋದು ಶಿವಮೊಗ್ಗ? ಈಶ್ವರಪ್ಪ ಗೆಲ್ತಾರೆ. BJP ಗೆಲ್ಲುತ್ತೆ. BJP ಬರುತ್ತೆ. ಎಷ್ಟು ಟೋಟಲ್ ಗೆಲ್ತಾರೆ? ಗೆಲ್ತಾರೆ ಬಿಡ್ರಿ, ನಾವು ಹೇಳೋಕ್ಕಾಗಲ್ಲ ಅದು. ಯಾರು ಬರ್ತಾರೆ ಸರ್? BJP ಬರುತ್ತೆ. ಎಷ್ಟು ಟೋಟಲ್ ಗೆಲ್ಬೋದು ರಾಘವೇಂದ್ರ? ಸರ್, ಒಂದು 8,000 ಲೀಡಿಂಗಲ್ಲಿ ಬರ್ಬೋದು. 8,000 ಅಷ್ಟೇ. ಒಂದು ವಿಚಿತ್ರ ಕಾಂಪಿಟೇಷನ್ ಇದೆ ಸತಿ. ಹಾಗಾಗಿ ಅದು ಜೂನ್ 4ಕ್ಕೆ ಗೊತ್ತಾಗೋದು. ಶಿವಮೊಗ್ಗ 2 ಫೈಟ್ ಇದೆ ಈ ವರ್ಷ. ಯಾರಿಗೆ? ಕಾಂಗ್ರೆಸ್ BJP. ಯಾರು ಬರ್ಬೋದು ಅದರೊಳಗೆ? ದೇವ್ರಿಗೆ ಗೊತ್ತು. ನಮಗೆ ಒಂದು ಅಂದಾಜು ಈಗ ನಿಮ್ಮ ಪ್ರಕಾರ? ಹಂಗೆ ಹೇಳಕ್ ಬರಲ್ಲ. ಹಾಂ, ಯಾರು ಬಂದು ರಾಘವೇಂದ್ರ ಮತ್ತೆ ಗೀತಾ ಶಿವರಾಜ್ ಕುಮಾರಿ ಫೈಟ್ ಅಂತೀರಾ? ಕಾಂಗ್ರೆಸ್ BJP. ಈ ಬಾರಿ ಮಾರ್ಜಿನ್ ಕಡಿಮೆ ಆಗುತ್ತೆ ಅಂತ ಹೇಳ್ತೀರಾ? ಹೋದ ಸಲ ರಾಘವೇಂದ್ರ ಅವರು 2,23,000 ಗೆದ್ದಿದ್ರು. ಈ ಸಲ ಆ ಮಾರ್ಜಿನ್ ಬರಲ್ಲ ಅಂತ ಹೇಳ್ತೀರಾ? ಮಾರ್ಜಿನ್ ಬರಲ್ಲ, ಕಡಿಮೆ ಮಾರ್ಜಿನ್. ಯಾಕಂದ್ರೆ ಈಶ್ವರಪ್ಪ ಅವರು ನಿಂತಿದ್ರಲ್ಲ, ಡಿವೈಡ್ ಆಗುತ್ತೆ ಅಂತ ಹೇಳ್ಬೋದು ನಾವು. BJPಯಿಂದ ರಾಘವೇಂದ್ರ ಅವರು 3 ಸಾರಿ ಸಂಸದರಾಗಿ ಶಿವಮೊಗ್ಗ ಜಿಲ್ಲೆಯಲ್ಲೇ ಅತಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅವರ ಕೆಲಸಗಳು 1, 2 ಅಲ್ಲ, ಎಣಿಸೋಕ್ಕೆ ಆಗಲ್ಲ. ಅಷ್ಟು ಕೆಲಸಗಳನ್ನು ಮಾಡಿ ಜನಗಳನ್ನ ಅವರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ. BJP ಎಷ್ಟು ಟೋಟಲ್ ಬರ್ತಾರೆ? ಒಟ್ಟು BJP ಬರುತ್ತೆ. ಯಾರು ಬರ್ಬೋದು ನಿಮ್ಮ ಪ್ರಕಾರ ಶಿವಮೊಗ್ಗ? ನಮ್ಮ BJPನೇ ಸರ್. BJP ಬರುತ್ತೆ. ಬರಲೇಬೇಕು.